ನಾನೇನ ಬಲ್ಲೆನೆ ನೀನೇ ಒಳಪೊಕ್ಕು ಏನ ನುಡಿಸಿದೊಡೆ ನಾನು ನುಡಿಮೆನೆ ಗುರುವೆ ಕೃಪೆಯಾಗು. ಸದಾಕಾಲ ಸ್ಮರಣೀಯರು ಅಖಂಡ ಲೋಕಪೂಜ್ಯರಾದ ವಿಶ್ವಗುರು ಮಹಾಮಾನವತಾವಾದಿ ಲಿಂಗವಂತ ಧರ್ಮ ಸಂಸ್ಥಾಪಕ ಅಪ್ಪ ಬಸವಣ್ಣನವರ ಸಮಸ್ತ ಬಸವಾದಿ ಶರಣೆಯರ ಅನುಭಾವದ ಬೆಳಗಿನಲ್ಲಿ ಸಾಗಿ ಬರುತ್ತಿರುವ ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ 183ನೇ ಮಾಸಿಕ ಶಿವಾನುಭವಗೋಷ್ಠಿ ಮತ್ತು 12ನೇ ಶತಮಾನದ ಅನುಭವ ಮಂಟಪದ ಅಮರಗಣ ಶರಣ ಒಕ್ಕಲಿಗ ಮುದ್ದಣ್ಣನವರ ಸ್ಮರಣೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ಈ ಅನುಭಾವಪೂರ್ಣ ವೇದಿಕೆಯಲ್ಲಿ ಪಾವನ ಸನ್ನಿಧಾನವನ್ನು ಕರುಣಿಸಿರುವ ಇದೇ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರಾದ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳ ಪವಿತ್ರ ಜನ್ಮ ಪಾದಗಳಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸರ್ವ ಆತ್ಮೀಯ ಬಂಧುಗಳಲ್ಲಿ ಸನ್ಮಾನಿತರಲ್ಲಿ ವಿಶೇಷ ಆಹ್ವಾನಿತರಲ್ಲಿ ಈ ಶಿವಾನುಭವದಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮೀಯ ತಂದೆ ತಾಯಿಗಳಲ್ಲಿ ಮುದ್ದು ಮಕ್ಕಳಲ್ಲಿ ಭಕ್ತಿಯ ಶರಣಾರ್ಥಿಗಳು. ಶಿವಾನುಭವ ಅನ್ನೋ ಶಬ್ದನೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶರಣ ಸಂಸ್ಕೃತಿಯನ್ನು ಲಿಂಗಾಯತ ತತ್ವಜ್ಞಾನವನ್ನು ಪ್ರಸಾರ ಮಾಡ್ತಕ್ಕಂಥ ನೆಲೆಯಲ್ಲಿ ಬಳಕೆಗೆ ತಂದಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅನುಭಾವಗೋಷ್ಠಿಗೆ ಶಿವಾನುಭವಗೋಷ್ಠಿ ಶಿವಾನುಭವ ಕಾರ್ಯಕ್ರಮ ಅಂತ ಒಂದು ಪರಂಪರೆಯಾಗಿ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಮುರುಘಾಮಠದ ಮೃತ್ಯುಂಜಯಪ್ಪಗಳು ಈ ಶಿವಾನುಭವವನ್ನೇ ಜೀವಾಳವಾಗಿಟ್ಟುಕೊಂಡು ಪ್ರತಿನಿತ್ಯ ತಮ್ಮ ಮಠದಲ್ಲಿರ್ತಕ್ಕಂಥ ಪ್ರಸಾದ ನಿಲಯದ ವಿದ್ಯಾರ್ಥಿಗಳಿಗೆ ಪ್ರಾರ್ಥನೆ ಜೊತೆಗೆ ಉಣಬಡಿಸ್ತಾ ಇರ್ತಕ್ಕಂಥ ಪ್ರಸಾದ ಯಾವುದು ಅಂದರೆ ಅದು ಶಿವಾನುಭವದ ಪ್ರಸಾದ. ಇಂಥ ಶಿವಾನುಭವವೇ ಈ ಒಂದು ಧರ್ಮದ ಜೀವಾಳವಾಗಿ ಉಳಿದುಕೊಂಡು ಬಂದಿರತಕ್ಕಂಥದ್ದನ್ನು ನಾವೆಲ್ಲ ಕಾಣ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂದರೆ ಏನಿದು ಶಿವಾನುಭವ, ಯಾವುದು ಶಿವಾನುಭವ, ಯಾವುದಕ್ಕಂತಾರ? ಯಾಕಂದರೆ ಸಾಮಾನ್ಯವಾಗಿ ಶಿವ ಅಂದ ತಕ್ಷಣ ನಮ್ಮೆಲ್ಲರ ಲಕ್ಷ್ಯ ಹೋಗೋದು ಕೈಲಾಸದ ಕಡೆಗೆ. ಶಿವ ಅಂದ್ರೆ ನಾವೇನು ತಿಳಿದೀವಿ, ನಂದಿ ವಾಹನನಾಗಿರ್ತಕ್ಕಂಥ ಸಾಕಾರ ರೂಪಿಯಾಗಿರ್ತಕ್ಕಂಥ ಕೈಲಾಸದ ಅಧಿಪತಿ ಅನಿಸಿರ್ತಕ್ಕಂಥ ಶಿವನೇ ಶಿವ ಅಂತ ನಾವು ತಿಳ್ಕೊಂಡು ಬಂದೀವಿ. ಆದರೆ ನಮ್ಮ 12ನೇ ಶತಮಾನದಲ್ಲಿ ತತ್ವಜ್ಞಾನದ ಸೂರ್ಯನಾಗಿ ಉದಯಿಸಿ ಬಂದಿರತಕ್ಕಂಥ ಗುರು ಬಸವ ಮಹಾಮಹಿಮರು ಶಿವ ಅನ್ನತಕ್ಕಂಥ ಆ ಒಂದು ವಿಚಾರವನ್ನು ಅದರ ನೈಜ ಸ್ವರೂಪ ಮೂಲ ತತ್ವಜ್ಞಾನ ಏನಿದೆ ಅನ್ನೋದನ್ನು ತೋರಿಸಿಕೊಟ್ಟು ಶಿವ ಅನ್ನತಕ್ಕಂಥದ್ದು ಕೈಲಾಸಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಅದು ಅಖಂಡ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಚೈತನ್ಯ, ಅಖಂಡವಾಗಿರ್ತಕ್ಕಂಥ ಚೈತನ್ಯ ಶಿವತತ್ವ. ಅದು ತನ್ನೊಳಗೂ ಇದೆ, ಹೊರಗೂ ಇದೆ. ಶಿವ ಇಲ್ಲದ ಒಂದು ಅವಕಾಶವೇ ಈ ವಿಶ್ವದೊಳಗಿಲ್ಲ. ಯಾವುದು ಶಿವ ಅಂಥ ಶಿವತತ್ವದ ಅನುಭವವನ್ನು ತನ್ನ ಅಂಗದಲ್ಲಿ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಶಿವಾನುಭವ ಅಂತಕ್ಕಂಥ ವಿಚಾರವನ್ನು ಅವರು ಜಾರಿಗೆ ತಂದರು. ಇದಕ್ಕೆ ಮೂಲ ಸ್ಥಾನ ಯಾವುದಾಗಿತ್ತು ಅಂದರೆ 12ನೇ ಶತಮಾನದ ಅನುಭವ ಮಂಟಪ. ಈ ಅನುಭವ ಮಂಟಪದ ಮುಖ್ಯ ಉದ್ದೇಶವೇ ಪ್ರತಿಯೊಬ್ಬ ಮಾನವನ ಅಂತರಂಗದ ಮನಕ್ಕೆ ಅಂಟಿರುವ ಅಜ್ಞಾನವನ್ನು ಕಳೆದು ಪರತತ್ವದ ಬೆಳೆಯನ್ನು ಪ್ರತಿಯೊಬ್ಬರನ್ನು ಬೆಳೆಯುವ ಮೂಲಕವಾಗಿ ಮಾನವನನ್ನು ಶರಣನನ್ನಾಗಿ ರೂಪಿಸ್ತಕ್ಕಂಥ ಒಂದು ವಿಶೇಷವಾದ ವ್ಯವಸ್ಥೆ ನಮ್ಮ ಅನುಭವ ಮಂಟಪದೊಳಗಿತ್ತು. ಆ ಅನುಭವ ಮಂಟಪದಲ್ಲಿ ನಡೆದದ್ದೇ ಶಿವಾನುಭವ. ಹಾಗಾದ್ರೆ ಶಿವ ಅನ್ನೋದನ್ನು ಎಲ್ಲದನ ಅಂತ ಬಸವಣ್ಣವರು ಭಾಳ ಸೂಕ್ಷ್ಮವಾಗಿ ಭಾಳ ಅದ್ಭುತವಾಗಿರ್ತಕ್ಕಂಥ ನೆಲೆಯಲ್ಲಿ ನಮಗೆಲ್ಲ ಶಿವತತ್ವದ ದರ್ಶನವನ್ನು ಮಾಡಿಸಿಕೊಡ್ತಾರೆ. ಅದೆಷ್ಟು ಸರಳವಾಗಿ ಸಹಜವಾಗಿ ಒಬ್ಬ ಸಾಮಾನ್ಯನೂ ಕೂಡ
ಅರ್ಥ ಮಾಡಿಕೊಂಡು ಸಮರ್ಥನಾಗುವ ನೆಲೆಯಲ್ಲಿ ಈ ಒಂದು ವಚನದ ಅನುಭವವನ್ನು ಗುರು ಬಸವಣ್ಣನವರು ನಮಗೆಲ್ಲ ಕರುಣಿಸ್ತಾರೆ. ಅವರು ಹೆಂಗೆ ಹೇಳ್ತಾರೆ ಅಂದರೆ, ಕಲ್ಲೊಳಗೆ ಹೊನ್ನುಂಟು, ಕಲ್ಲೊಳಗೆ ಹೊನ್ನುಂಟು, ಉದಕದೊಳಗೆ ಅಗ್ನಿಯುಂಟು, ಉದಕದೊಳಗೆ ಅಗ್ನಿಯುಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರಾಮಿಯಲ್ಲಿ ಶಿವನಿಹನು, ಅಂತರಾಮಿಯಲ್ಲಿ ಶಿವನಿಹನು, ಇದೇನು ಕಾರಣ ಕತ್ತಲೆ ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ. ಕಲ್ಲೊಳಗೆ ಹೊನ್ನು ಅವ್ಯಕ್ತವಾಗಿ ಕಣ್ಣಿಗೆ ಕಾಣದಂತೆ ಅಡಗಿರುವ ಉಪಾಧಿಯಲ್ಲಿ, ಜಲದೊಳಗೆ ಅಗ್ನಿ ತೋರದಂತೆ ಇರುವ ನೆಲೆಯಲ್ಲಿ, ಹಾಲಿನೊಳಗೆ ತುಪ್ಪ ಇದ್ದೂ ಇಲ್ಲದಂತೆ ಇರುವ ರೀತಿಯಲ್ಲಿ ಪ್ರತಿಯೊಬ್ಬ ಮಾನವನ ಅಂತರಂಗದಲ್ಲಿ ಅಂತರಾಮಿಯಲ್ಲಿ ಇರತಕ್ಕಂಥದ್ದೇನು ಅಂದರೆ ಶಿವ ಚೈತನ್ಯವಿದೆ. ಖಂಡಿತ ಶಿವ ಚೈತನ್ಯವಿದೆ. ಕಲ್ಲಿನಲ್ಲಿ ಹೊನ್ನು ಇದೆ, ಆದರೆ ಸಂಸ್ಕಾರ ಒಳದ ಹೊರತು ಕಲ್ಲೊಳಗಿನ ಹೊನ್ನು ತನ್ನ ಇರುವಿಕೆಯನ್ನು ವ್ಯಕ್ತಗೊಳಿಸಲಾರದು. ಜಲದೊಳಗೆ ಅಗ್ನಿ ಇದೆ, ಅದಕ್ಕೆ ಸೂಕ್ತವಾದ ಸಮಯ ಒದಗದ ಹೊರತು ಜಲದೊಳಗಿನ ಅಗ್ನಿ ವ್ಯಕ್ತಗೊಳ್ಳದು. ಹಾಲಿನೊಳಗೆ ತುಪ್ಪ ಇದೆ, ಹಾಲನ್ನು ರೂಪಾಂತರಗೊಳಿಸಿ ಹಾಲಿದ್ದದ್ದು ಮೊಸರು, ಮೊಸರಿದ್ದದ್ದು ಮಜ್ಜಿಗೆಯಾಗಿ ಬೆಣ್ಣೆಯನ್ನು ಕಳೆದ ನಂತರ ಅದರೊಳಗಿನ ತುಪ್ಪ ವ್ಯಕ್ತವಾಗುವಂತೆ ಪ್ರತಿಯೊಬ್ಬ ಮಾನವನ ಅಂತರಾಮಿಯಲ್ಲಿ ಇರತಕ್ಕಂಥದ್ದು, ಅವ್ಯಕ್ತವಾಗಿ ಇರತಕ್ಕಂಥದ್ದು ಶಿವನಿಹನು, ಶಿವನಿಹನು. ಪ್ರತಿಯೊಬ್ಬರ ಅಂತರಾಮಿಯಲ್ಲಿರ್ತಕ್ಕಂಥ ಚೈತನ್ಯವೇ ಶಿವ ಚೈತನ್ಯ. ಆ ಶಿವ ಎಲ್ಲರೊಳಗೂ ಇಹನು. ಒಂದೊಂದು ಪ್ರಶ್ನೆ ಮಾಡ್ತಾರೆ, ಇದೇನು ಕಾರಣ ಕತ್ತಲೆ ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ. ಹಾಲಿನೊಳಗೆ ತುಪ್ಪ ಇದೆ, ಆದರೆ ಹಾಲೊಳಗಿನ ತುಪ್ಪ ವ್ಯಕ್ತಗೊಳ್ಳಬೇಕಾದ್ರೆ ಅದನ್ನು ನಿಂತು ಸಂಸ್ಕರಿಸ್ತಕ್ಕಂಥ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇದೆ. ಹಾಲಿಗೆ ಸಂಸ್ಕಾರ ಕೊಡದೆ ಹೋದರೆ ಅದರೊಳಗೆ ತುಪ್ಪ ಇದೆ, ಆದರೆ ಅದು ಹೇಗೆ ಇದೆ ಅಂತ ತನ್ನ ಇರುವಿಕೆಯನ್ನು ವ್ಯಕ್ತಗೊಳಿಸೋದಿಲ್ಲವೋ ಹಾಗೆ ಪ್ರತಿಯೊಬ್ಬರೊಳಗೂ ಕೂಡ ಶಿವ ಚೈತನ್ಯ ಖಂಡಿತವಾಗಿ ಇದೆ. ಆದರೆ ನಮ್ಮೊಳಗಿರೋ ಶಿವನನ್ನು ನಾವು ಕಾಣಬೇಕಾದ್ರೆ ಅದನ್ನು ತೋರಿಕೊಡಲಿಕ್ಕೆ ಒಂದು ಗುರುವಿನ ಅವಶ್ಯಕತೆ ಇದೆ. ಗುರು ಬಂದು ಮನದ ಮರವೆಯನ್ನು ಕಳೆದು ಅರಿವಿನ ಬೆಳಕನ್ನು ಹೊತ್ತಿಸುವವರೆಗೂ ನಿನ್ನೊಳಗೆ ಶಿವನಿದ್ದಾನೆ ಅನ್ನೋ ಅನುಭೂತಿ ಯಾರಿಗೂ ತೋರಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ನೆಲೆಯಲ್ಲಿ ಪ್ರತಿಯೊಬ್ಬರ ಅಂತರಾಮಿಯಲ್ಲಿರುವ ಶಿವನನ್ನು ಅವರವರು ಅನುಭವಿಸಬೇಕಾದ್ರೆ ಅದಕ್ಕೆ ಯಾವುದು ಬೇಕು ಅಂತ ಕೇಳಿದ್ರೆ ಅಂತರಂಗದಲ್ಲಿರುವ ಶಿವನ ಅನುಭೂತಿಯನ್ನು ವ್ಯಕ್ತಗೊಳಿಸಿಕೊಳ್ಳಲಿಕ್ಕೆ ಗುರುವಾಗಿ ಬರೋದೇ ಶಿವಾನುಭವ, ಶಿವಾನುಭವ. ಅದಕ್ಕಾಗಿ ಚನ್ನಬಸವಣ್ಣನವರು ಇದೇ ವಿಚಾರವಾಗಿ ಹೇಳುವಾಗ ಏನಂತಾರೆ, ಮಂಡೆ ಮಾಸಿದರೆ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದರೆ ಮಡಿವಾಳ ನಿಕ್ಕುವುದು, ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭಾವವ ಮಾಡುವುದು, ಅನುಭಾವವ ಮಾಡುವುದು. ಶರಣರ ಅನುಭಾವದ ಒಂದು ಮಹತಿ ಎಂಥದ್ದು ಅಂದರೆ, ಯಾರು ಆ ಶರಣರ ಅನುಭಾವದಲ್ಲಿ ತಮ್ಮನ್ನು ಪರಿಪೂರ್ಣ ತನ್ಮಯರಾಗಿ ತೊಡಗಿಸಿಕೊಳ್ತಾರೋ ಅವರ ಮನದ ಮರವೆಯ ಕೊಳೆಯನ್ನು ಇಲ್ಲವಾಗಿಸುವ, ಭವದ ಸಂಕೋಲೆಯಿಂದ ಅವರನ್ನು ಮುಕ್ತರಾಗಿಸುವ ಶಕ್ತಿ ಶರಣರ ಸಂಘಕ್ಕಿದೆ, ಶರಣರ ಅನುಭಾವಕ್ಕಿದೆ. ಅಂತಹ ಶರಣರ ಅನುಭಾವವೇ ಈ ಶಿವಾನುಭವ. ಈ ಶಿವಾನುಭವದ ಮಹತಿಯನ್ನರಿತು ಅಂದಿನ 12ನೇ ಶತಮಾನದಲ್ಲಿ ಅತ್ಯಂತ ಕಿರಿಯ ವಯೋಮಾನದ ಹಿರಿಯ ಅನುಭಾವಿ ಶರಣೆ ಮಹಾದೇವಿ ಅಕ್ಕಗಳು ಉಡುತಡಿಯಿಂದ ಕಲ್ಯಾಣದವರೆಗೆ ಬಂದದ್ದೇ ಶರಣರ ಶಿವಾನುಭವಕ್ಕಾಗಿ, ಮತ್ತಿನ್ನೆದಕ್ಕೂ ಅಲ್ಲ. ಇಡಿಯಾದ ಅರಸೊತ್ತಿಗೆ ಬಂದು ಅಕ್ಕನ ಕಾಲಡಿ ಬಿದ್ದಿತ್ತು. ಸ್ವತಃ ಕೌಶಿಕ ಮಹಾರಾಜನೇ ಒಲಿದು ಬಂದಿದ್ದ. ಆ ಮಹಾರಾಜನ ಮಹಾರಾಣಿಯಾಗಿ ಮೆರೆಯುವ ಅವಕಾಶ ಸಿಕ್ಕರೂ ಕೂಡ ಆ ಒಂದು ರಾಜ್ಯದ
ಭೋಗಲಾಲಸೆಯ ಎಲ್ಲ ವಿಚಾರಗಳ ಒಂದು ಕ್ಷಣಿಕತೆಯನ್ನು ಅರಿತು ನಿಜವಾಗಿರ್ತಕ್ಕಂಥ ಪರಮ ಸುಖದ ನೆಲೆ ಇರೋದು ಶರಣರ ಶಿವಾನುಭವದಲ್ಲಿ ಸದ್ಗೋಷ್ಠಿಯಲ್ಲಿ ಅಂತ ತಿಳಿದು ಅಕ್ಕ ಉಡುತಡಿಯಿಂದ ಕಲ್ಯಾಣದವರೆಗೆ ನಡೆದು ಬಂದಳು. ಬಂದದ್ದು ಯಾಕೆ ಅಂತ ಕೇಳಿದ್ರೆ ಅಕ್ಕ ಕೊಡೋ ಉತ್ತರ ಇದೆ. ಏನಂತಾಳೆ ಅಕ್ಕ? ಆಡುವುದು ಪಾಡುವುದು, ಹೇಳುವುದು ಕೇಳುವುದು, ನಡೆಯುವುದು ನುಡಿಯುವುದು, ಸರಸ ಸಮ್ಮೇಳನವಾಗಿಪ್ಪುದಯ್ಯ ಶರಣರೊಡನೆ ಚನ್ನಮಲ್ಲಿಕಾರ್ಜುನಯ್ಯ, ನೀ ಕೊಟ್ಟ ಆಯುಷ್ಯ ಉಳ್ಳ ನಕ್ಕರೆ ಈ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆಯುವೆನಯ್ಯ. ಈ ಒಂದು ಮಾತು ನಮ್ಮೆಲ್ಲರನ್ನ ಶಿವಾನುಭವದ ಕಡೆಗೆ ತಿರುಗಿಸುವಂಥ ಮಾತಿದೆ. ಶರಣರು ಹೆಂಗದಾರ? ಶಿವಾನುಭವವನ್ನು ದಯಪಾಲಿಸುವ ಶರಣರು ಹೆಂಗದಾರ ಅಂದ್ರೆ ಆಡುವುದು ಪಾಡುವುದು, ಹೇಳುವುದು ಕೇಳುವುದು, ನಡೆಯುವುದು ನುಡಿಯುವುದು ಎಲ್ಲ ವಿಚಾರಗಳಲ್ಲಿ ಸರಸ ಸಮ್ಮೇಳನವಾಗಿಪ್ಪುದಯ್ಯ. ಯಾವುದರಲ್ಲೂ ಕೊರತೆ ಇಲ್ಲ. ನಡೆಯ ಧೀರರು, ನುಡಿಯ ಧೀರರು, ಆಚಾರ ವಿಚಾರದ ಧೀರರು, ಅವರಲ್ಲಿ ಯಾವುದರಲ್ಲೂ ಒಂದು ಜವೆ ಕೊರತೆ ಆಗಿಲ್ಲ. ಅಂತರಂಗ ಬಹಿರಂಗ ಅಷ್ಟೇ ಪಾರದರ್ಶಕ. ಆಚಾರ ವಿಚಾರಗಳು ಒಂದೇ ಸಮನ್ವಯತೆ. ಇಂಥ ಸಮನ್ವಯತೆಯನ್ನು ತಮ್ಮ ಬದುಕಿನ ಆ ವ್ಯಕ್ತಿತ್ವದಲ್ಲಿ ಪರಿಪೂರ್ಣವಾಗಿ ಸಾಧಿಸಿರ್ತಕ್ಕಂಥ ಶರಣರಲ್ಲ. ಆ ಶರಣರಿಗೆ ಅಕ್ಕ ಏನಂತ ಕರೆದಾಳ? ಲಿಂಗ ಸುಖಿಗಳು ಅಂತವರೆಲ್ಲ. ಇವರು ಜಗತ್ತಿನೊಳಗಿದ್ದು ಭೋಗದ ಬದುಕನ್ನೇ ನಂಬಿಕೊಂಡಿರೋರು ಅಂಗಸುಖಿಗಳು. ಆದರೆ ಅಂಗಸುಖದ ಇತಿಮಿತಿಗಳನ್ನು ಅರಿತು ಲಿಂಗ ಸುಖದ ಮಹೋಜ್ವಲವಾಗಿರ್ತಕ್ಕಂಥ ತತ್ವವನ್ನು ಅರಿತು ಅದಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಂಥ ಶರಣರೇ ಲಿಂಗ ಸುಖಿಗಳು. ಲಿಂಗ ಸುಖಿಗಳು. ಅಂಗ ಇದೆ, ಅಂಗ ಇದೆ, ಆದರೆ ಅಂಗದಲ್ಲಿ ಅಂಗದ ಗುಣಗಳೇ ಇಲ್ಲ. ಅಲ್ಲಿರೋದೆಲ್ಲ ಲಿಂಗದ ಗುಣಗಳೇ ತುಂಬಿವೆ. ಆ ಲಿಂಗ ಗುಣ ಸಂಪನ್ನರಾಗಿ ಕೇವಲ ಆನಂದ ಸ್ಥಿತಿಯನ್ನು ಅನುಭವಿಸುವ ಕಾರಣ ಅವರು ಲಿಂಗ ಸುಖಿಗಳು. ಲಿಂಗ ಸುಖಿಗಳು. ಭೌತಿಕ ಪ್ರಪಂಚದ ಯಾವ ಭೋಗ ಲಾಲಸೆಗಳ ಕ್ಷಣಿಕತೆಯ ಒಂದು ಭ್ರಮೆಗೆ ಒಳಗಾಗದೆ ಕೇವಲ ಲಿಂಗದ ಆನಂದ ಸ್ಥಿತಿಯನ್ನು ಸರ್ವಾಂಗದೊಳಗೆಲ್ಲ ತುಂಬಿಕೊಂಡು ಅದರಲ್ಲೇ ಲೀನವಾಗಿರೋ ಕಾರಣ ಅವರಿಗೆ ಅಕ್ಕ ಏನಂತ ಕರೀತಾಳ? ಲಿಂಗ ಸುಖಿಗಳು. ಅಂಥ ಲಿಂಗ ಸುಖಿಗಳ ಸಂಘಕ್ಕಾಗಿ ಅಕ್ಕ ಬಂದದ್ದು. ಅಲ್ಲೊಂದು ಮಹತ್ವಪೂರ್ಣವಾದ ಮಾತು ಹೇಳ್ತಾಳೆ ಅಕ್ಕ. ನೀ ಕೊಟ್ಟ ಆಯುಷ್ಯ ಉಳ್ಳ ನಕ್ಕರೆ ಈ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆದನಯ್ಯ. ಪರಮಾತ್ಮ ನಮಗೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಸಮಯವನ್ನು ಕೊಟ್ಟಾನ. ಅದಕ್ಕೆ ಆಯುಷ್ಯ ಅಂತ ಕರೀತೀವಿ. ಈ ಆಯುಷ್ಯ ಅನ್ನೋದು ಇಷ್ಟು ಅದ್ಭುತವಾದದ್ದು. ಆಯುಷ್ಯವನ್ನು ಹೊತ್ತುಕೊಂಡು ಬಂದು ಶರೀರ ಎಷ್ಟು ಅದ್ಭುತವಾದದ್ದು ಅಂದರೆ ಇದು ತನ್ನೊಳಗೆ ಶಿವನನ್ನ ಇಂಬಿಟ್ಟುಕೊಂಡು ಬಂದ ಶರೀರ ಇದು. ಆ ಶಿವನನ್ನ ಇಂಬಿಟ್ಟುಕೊಂಡು ಬಂದು ತನ್ನೊಳಗಿನ ಅಂತಃಸತ್ವವಾಗಿರುವ ಶಿವನನ್ನೇ ಅರಿತು ಅನುಭವಿಸದೆ ಹೋದರೆ ಅದು ಆಯುಷ್ಯ ಪೂರ್ಣ ವ್ಯರ್ಥ, ಶರೀರವೂ ವ್ಯರ್ಥ. ಇದು ಬಂದದ್ದೇ ಅದನ್ನು ತಿಳಿಯೋ ಸಲುವಾಗಿ, ಅನುಭವಿಸುವ ಸಲುವಾಗಿ, ಬದುಕಿನ ಎಲ್ಲ ಕರ್ತವ್ಯಗಳನ್ನು ಸಹಜವಾಗಿ ಮಾಡ್ತಾ ಈ ಬದುಕಿನ ಅತ್ಯಂತಿಕ ಗುರಿ ಮಾತ್ರ ತನ್ನೊಳಗಿರೋ ಶಿವನನ್ನು ಅರಿಯೋದು, ಅರಿತ ಶಿವನಲ್ಲಿ ಬೆರೆಯೋದು. ಇದಕ್ಕೆ ದಾರಿ ತೋರಿಸೋದು ಯಾವುದು? ಶರಣರ ಶಿವಾನುಭವ. ಶಿವಾನುಭವ. ಇಂಥ ಲಿಂಗ ಸುಖಿಗಳ ಸಂಘದಲ್ಲಿ ಈ ಕೊಟ್ಟ ಆಯುಷ್ಯ ಏನಾದರೂ ಇದ್ದರೆ ಈ ಶರಣರ ಸಂಘದಲ್ಲೇ ಆಯುಷ್ಯವನ್ನು ಸವಿಸ್ತೀನಿ. ಈ ಪ್ರಪಂಚದ ಮಧ್ಯದಲ್ಲಿ ಸವಿಸೋದಿಲ್ಲ. ಶರಣರ ಮಧ್ಯದಲ್ಲಿ ನನ್ನನ್ನಿಟ್ಟುಕೊಂಡು ನೀ ಕೊಟ್ಟ ಇಡಿಯಾದ ಆಯುಷ್ಯವನ್ನು ಯಾರೊಂದಿಗೆ ಕಳೀತೀನಿ ಅಂದ್ರೆ ಈ ಶರಣರೊಂದಿಗೆ ಕಳೀತೀನಿ. ತಮ್ಮ ತಾವರಿತ ಸ್ವಯಂ ಲಿಂಗವೇ ತಾನಾದ ಶರಣರಲ್ಲಪ್ಪ, ಇವರೊಂದಿಗೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಅಕ್ಕ ಹೇಳಬೇಕಾದ್ರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ತಮ್ಮೆಲ್ಲರ ಈ ಬದುಕಿನ ಪರಮ ಉದ್ದೇಶ, ಪರಮ ಗುರಿ ಯಾವುದಾಗಿದೆ ಅಂತ ಕೇಳಿದ್ರೆ, ಯಾವ ಶಿವತತ್ವವನ್ನು ಈ ಅಂಗದಲ್ಲಿ ಅವ್ಯಕ್ತವಾಗಿ ನಾವು ಇಟ್ಟುಕೊಂಡು ಬಂದೀವಿ ಆ ಶಿವನನ್ನು ಅರಿಯೋದೇ ಆಗಿದೆ. ಅಂದರೆ ತಾನು ಯಾರು ಅಂತ ತಿಳಿಯೋದೇ ಆಗಿದೆ. ತಾನು ಯಾರು ಅಂತ ತಿಳಿದು ತಾನು ತಿಳಿದ ಮಾರ್ಗದಲ್ಲಿ ತಾನು ನಡೆಯೋದೇ ಈ ಬದುಕಿನ ಪರಮ ಗುರಿಯಾಗಿದೆ ಹೊರತು ಈ ಬದುಕಿಗೆ ಏನು ಗುರಿಗಳಿಗೆ ಇಟ್ಟುಕೊಂಡೇವೆ ನಾವೆಲ್ಲ. ಲೌಕಿಕದ ನೆಲೆಯೊಳಗೆ ಸಾಕಷ್ಟು ಗುರಿಗಳದಾವ. ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಬಿಲ್ಡರ್ ಆಗಬೇಕು, ಶ್ರೀಮಂತ ಆಗಬೇಕು, ದೊಡ್ಡ ಮನೆ ಕಟ್ಟಬೇಕು. ಈ ಎಲ್ಲ ಗುರಿಗಳು ಕೂಡ ನಮ್ಮನ್ನು
ಆನಂದವಾಗಿ ಇರಲಾರವು. ಅವು ಕ್ಷಣಿಕವಾಗಿ ಆ ಸಂದರ್ಭಕ್ಕನುಗುಣವಾಗಿ ಒಂದಿಷ್ಟು ಸುಖವನ್ನು ಕೊಟ್ಟಂತೆ ತೋರಿದರೂ ಕೂಡ ಮತ್ತೆ ಮತ್ತೆ ನಮ್ಮನ್ನು ದುಃಖಕ್ಕೆ ನೂಗ್ತಕ್ಕಂಥ ವಿಚಾರಗಳೇ ಅದರಲ್ಲಿ ಇರ್ತವೆ. ಅದಕ್ಕೆ ಪ್ರಭುದೇವರು ಏನಂತಾರೆ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಈ ಪ್ರಪಂಚದ ವಿಷಯಗಳೆಲ್ಲ ಹೀಗೆ ಸಾಸಿವೆಯಷ್ಟು ಸುಖ ತೋರಿಸ್ತಾವ, ಅದನ್ನು ಮುಟ್ಟಿದ್ರೆ ಸಾಗರ ದುಃಖ ತಂದಿಡುತ್ತಾವ. ಆದರೆ ದುಃಖದ ಛಾಯೆಯೇ ಇಲ್ಲದಂತೆ ಕೇವಲ ಆನಂದವನ್ನು ಕೊಡ್ತಕ್ಕಂಥದ್ದು ಎಲ್ಲಿದೆ ಅಂತ ಕೇಳಿದ್ರೆ ತನ್ನಲ್ಲಿದೆ. ತನ್ನನ್ನು ಬಿಟ್ಟು ಹೊರಗಿರುವ ಯಾವ ವಸ್ತುಗಳಲ್ಲಿಯೂ ಇಲ್ಲ. ಎಲ್ಲಿ ಹುಡುಕಿದ್ರೂ ಅದು ಸಿಗೋದಲ್ಲ. ಅದನ್ನು ಹುಡುಕಬೇಕಾದದ್ದು ಎಲ್ಲಿ ಅಂದರೆ ತನ್ನಲ್ಲಿ. ಅದಿರೋದೇ ನಿನ್ನಲ್ಲಿ. ಹಾಗಾದ್ರೆ ತನ್ನೊಳಗೆ ಇರತಕ್ಕಂಥದ್ದನ್ನು ತಾನರಿಯೋದು. ಅದಕ್ಕೆ ಅಕ್ಕ ಮಹಾದೇವಿ ತಾಯಿ ಏನಂತಾರೆ, ಎಲ್ಲವನ್ನರಿತು ಫಲವೇನಯ್ಯ. ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯನ ಕೇಳಲುಂಟೆ. ಚನ್ನಮಲ್ಲಿಕಾರ್ಜುನ, ನೀನರಿವಾಗಿ ಮುಂದು ತೋರಿದ ಕಾರಣ ನಿಮ್ಮಿಂದ ನಿಮ್ಮನ್ನರಿದನಯ್ಯ ತಂದೆ. ಎಲ್ಲವನ್ನರಿತು ಫಲವೇನಯ್ಯ. ತನ್ನ ತಾನರಿಯಬೇಕಲ್ಲದೆ ಏನೆಲ್ಲವನ್ನ ತಿಳಿದ್ರೂ ಕೂಡ ತಾನ್ಯಾರು ಅಂತ ತನಗೆ ತಿಳಿದೇ ಹೋದರೆ ಅದು ಅಪೂರ್ಣವೇ. ನಿಜವಾದ ಪರಿಪೂರ್ಣವಾಗಿರ್ತಕ್ಕಂಥ ಸಕಲ ಜ್ಞಾನದ ಆಗರ ಎಲ್ಲಿದೆ ಅಂದರೆ ತನ್ನಲ್ಲಿದೆ. ಹಾಗಾಗಿ ಅರಿವು ಅನ್ನೋದು ತನ್ನಲ್ಲಿರಬೇಕಾದ್ರೆ ಆ ತನ್ನೊಳಗಿನ ಅರಿವಿನಲ್ಲಿ ಮಹಾಜ್ಞಾನದ ಸ್ವರೂಪವೇ ಅಡಗಿದೆ. ಅದಕ್ಕೆ ಪ್ರಭುದೇವರು ಏನಂದರು, ಇದೇ ವಿಚಾರವಾಗಿ ಲಿಂಗವನ್ನರಿಯದೆ ಮತ್ತೇನರಿದಡೆಯೂ ಫಲವಿಲ್ಲ. ಲಿಂಗವನ್ನರಿದ ಬಳಿಕ ಮತ್ತೇನರಿದಡೆಯೂ ಫಲವಿಲ್ಲ. ಆ ಲಿಂಗ ಅನ್ನೋದು ನಿನ್ನೊಳಗಿರೋ ವಸ್ತು, ಅದು ನಿನ್ನೊಳಗಿರೋ ಅಖಂಡ ಚೈತನ್ಯ. ಅದು ನಿನ್ನನ್ನು ನೀನು ತಿಳಿದು ಬಿಟ್ಟರೆ ವಿಶ್ವದ ಸಕಲವೂ ನಿನ್ನಲ್ಲೇ ತೋರಿ ಬರ್ತದೆ. ಸಕಲ ವಿಚಾರಗಳು ನಿನ್ನೊಳಗದವ. ಅದಕ್ಕೆ ಅರಿಯಬೇಕಾದದ್ದು, ತಿಳಿಬೇಕಾದದ್ದು ನಿನ್ನಲ್ಲಿರೋದ್ರಿಂದ ನಿನ್ನನ್ನು ನೀನು ತಿಳಿಯೋದೇ ಮುಖ್ಯ ಅನ್ನೋದನ್ನು ಏನಂತ ಹೇಳಿದರು, ತನ್ನ ತಾನಾರೆಂದು ಅರಿದೊಡೆ ತಾನೇ ದೇವ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಬಾಲಸಂಗ ಏನು. ಹಾಗಾದ್ರೆ ನಮ್ಮ ಶಿವಾನುಭವದ ಉದ್ದೇಶ ಏನು ಅಂತ ಕೇಳಿದ್ರೆ, ನಿನ್ನನ್ನು ಬಿಟ್ಟು ಹೊರಗಿರುವ ಶಿವನನ್ನು ತೋರಿಸೋದು ಶಿವಾನುಭವ ಅಲ್ಲ. ನಿನ್ನನ್ನು ಬಿಟ್ಟು ಮತ್ತೊಂದು ಹಿರಿದಾದ ಸಾಮರ್ಥ್ಯ ಬೇರೆ ಇದೆ ಅಂತ ತೋರಿಸೋದು ಶಿವಾನುಭವ ಅಲ್ಲ. ಅಂದರೆ ಯಾವುದು ಶಿವಾನುಭವ? ಶಿವತತ್ವ ನಿನ್ನೊಳಗೆ ಇದೆ, ಅದನ್ನು ಅರಿಯುವ ಮಾರ್ಗವಾದ ಭಕ್ತಿ ಮಾರ್ಗವನ್ನು ತೋರಿಸಿ ಅದರ ಅತ್ಯಂತಿಕ ನೆಲೆಯಲ್ಲಿ ಜೀವನೇ ಶಿವನಾಗುವ, ನೀನೇ ದೇವರೆನ್ನುವ ಅರಿವನ್ನು ಮೂಡಿಸೋದೇ ಶಿವಾನುಭವ. ಶಿವಾನುಭವದ ಮೂಲ ಗುರಿ ತಾನಾರೆಂದು ತೋರಿಸೋದು, ತನ್ನ ಮೂಲ ಸ್ವರೂಪದ ನೆಲೆಯನ್ನು ತನಗೆ ತಿಳಿಸಿಕೊಡುವುದು. ಅಂಥ ಒಂದು ತನ್ನ ತಾನರಿಯುವ ಮಾರ್ಗವನ್ನು ಬಸವಾದಿ ಪ್ರಮುಖರು ಅಷ್ಟಾವರಣ ತತ್ವಗಳು, ಪಂಚ ಆಚಾರದ ಆಚರಣೆಗಳು, ಷಟಸ್ಥಲದ ಸಾಧನೆ ಮೂಲಕವಾಗಿ ತಾನಾರೆಂದು ತಿಳಿದಿರತಕ್ಕಂಥ ಒಂದು ನೆಲೆಯನ್ನು ಅವರ ವಚನಗಳ ಅನುಭಾವದಲ್ಲಿ ನಾವೆಲ್ಲ ಕಾಣ್ತೀವಿ. ಅಷ್ಟೇ ಅಲ್ಲದೆ ಇವತ್ತು ನಾವು ಶರಣರನ್ನು ಯಾಕೆ ಬಹಳ ನೆನೆಸಬೇಕು ಅಂದ್ರೆ, ತಾವು ಕಂಡುಕೊಂಡ ಅನುಭಾವದ ಆನಂದವನ್ನು ತಾವು ಕಂಡುಕೊಂಡು ಅನುಭಾವಗೋಷ್ಠಿಯನ್ನು ನಡೆಸಿ ಹೋಗಿದ್ರೆ ಬಹುಶಃ ಇವತ್ತು ನಮಗೆ ಯಾರಿಗೂ ದಾರಿ ಆಗ್ತಿರಲಿಲ್ಲ. ಅದೆಲ್ಲವನ್ನೂ ಕೂಡ ಶರಣರ ಪ್ರತಿಯೊಂದು ಅನುಭವವೂ ಕೂಡ ವಚನಗಳ ರೂಪದಲ್ಲಿ ಅದು ದಾಖಲೆ ಆಗಿ ಉಳಿಸಿದ್ರಲ್ಲ, ಅದನ್ನು ಇಟ್ಟು ಹೋದ್ರಲ್ಲ, ಅದಕ್ಕಾಗಿ ಶರಣರನ್ನು ಬಹಳ ನೆನೆಸಬೇಕು. ಎಷ್ಟು ಸ್ಮರಣೆ ಮಾಡಿದ್ರೂ ಕೂಡ ಕಡಿಮೆನೆ. ಯಾಕಂದರೆ ಇದು ಬರೀದೇ ಹೋಗಿದ್ರೆ, ದಾಖಲಿಸದೇ ಹೋಗಿದ್ರೆ ಬಹುಶಃ ಅದು ಗಾಳಿಯೊಳಗೆ ಗಾಳಿಯಾಗಿ ಹೋಗ್ಬಿಡ್ತಿತ್ತು, ಅನುಭವ ಮಾಡಿ ಹೋಗ್ತಿದ್ರು. ಆದರೆ ಅವರ ಅಂತರಂಗದ ಕಳಕಳಿ ಎಂಥದ್ದು ಅಂದರೆ, ತಾವು ಕಂಡುಕೊಂಡ ಆನಂದವನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಜನಾಂಗವೂ ಕೂಡ ಕಾಣಬೇಕು, ಅವರ ಬದುಕಿಗೆ ಒಂದು ಅದ್ಭುತವಾದ ಮಾರ್ಗದ ಬೆಳಕನ್ನು ತೋರಿಸಬೇಕು ಅನ್ನುವಂಥ ಒಂದು ನೆಲೆಯಲ್ಲಿ ವಚನಗಳ ರೂಪದಲ್ಲಿ ಅವುಗಳನ್ನು ಅವರು ದಾಖಲಿಸಿದರು. ಅಂದರೆ ಈ ವಚನಗಳು ಅಂದರೆ ಯಾವುದೋ ಈ ಹಿಂದೆ ಇರತಕ್ಕಂಥ ವೇದಾಂತ ಶಾಸ್ತ್ರ ಪುರಾಣಗಳ ಯಾವುದೇ ವಿಚಾರಗಳ ಪ್ರತಿಫಲನವಲ್ಲ. ಅಲ್ಲಿರ್ತಕ್ಕಂಥ ವಿಚಾರಗಳನ್ನು ತಾವು ಹೇಳ್ತಕ್ಕಂಥ ವಿಚಾರಗಳಿಗೆ ಪುಷ್ಟೀಕರಿಸುವ ಸಂದರ್ಭ ಬಂದರೆ ಕೆಲವೊಂದು ಕಡೆಗೆ ಆ ವಾಕ್ಯಗಳನ್ನು ಬಳಸಬಹುದು. ಆದರೆ ಪೂರ್ಣ ರೂಪವಾಗಿ ಅದನ್ನೇ ಕನ್ನಡದಲ್ಲಿ ತರ್ಜುಮೆ ಮಾಡಿದ ಸಾಹಿತ್ಯ ಇದಲ್ಲ. ಹಾಗಾದರೆ ವಚನಗಳು ಎಲ್ಲಿಂದ ಬಂದವು, ಹೇಗೆ ಬರೋದು ನಮ್ಮ ಶರಣರು ಅಂತ ಕೇಳಿದ್ರೆ
ಚನ್ನಬಸವಣ್ಣವರು ಹೇಳ್ತಾರೆ. ಇದು ಶರಣರ ಶಿವಾನುಭವದ ಪ್ರತಿಫಲವಾಗಿ ಮೂಡಿ ಬಂದ ಅನುಭಾವ ವಚನಗಳು. ಯಾರೋ ಬರೆದನ್ನು ನೋಡಿ ಕನ್ನಡದಾಗ ಇನ್ನೊಮ್ಮೆ ಬರೆದದ್ದಲ್ಲ, ವೇದಗಳ ಪ್ರತಿರೂಪ ಅಲ್ಲ, ಶಾಸ್ತ್ರಗಳ ಪ್ರತಿರೂಪ ಅಲ್ಲ, ಕೇವಲ ಉಪನಿಷತ್ತುಗಳ ಪ್ರತಿರೂಪವೂ ಅಲ್ಲ, ಯಾವುದೇ ಪುರಾಣಗಳು ಅಲ್ಲ. ಅದರ ವಚನಗಳು ಅಂದರೆ ಈ ವಿಶ್ವದಲ್ಲಿರುವ ಎಲ್ಲ ಆಧ್ಯಾತ್ಮಿಕ ಸಾಹಿತ್ಯಗಳಿಗಿಂತ ವಿಶೇಷವಾಗಿ ಮೂಡಿಬಂದ ಸ್ವಾನುಭಾವವನ್ನೇ ತಮ್ಮೊಳಗೆ ಇಂಬಿಟ್ಟುಕೊಂಡ ಕಾರಣ ವಚನಗಳು ಅಂದರೆ ವಿಶೇಷ ವಿಶಿಷ್ಟ. ಅದನ್ನು ಚನ್ನಬಸವಣ್ಣವರು ಹೇಳುತ್ತಾರೆ, ಪಾತಾಳದ ಗಣಿಯನೇನಿಲ್ಲದೆ ಸೋಪಾನದ ಫಲದಿಂದಲ್ಲದೆ ತೆಗೆಯಬಹುದೇ, ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ನಮ್ಮ ಪುರಾತರು, ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಮರ್ತ್ಯ ಲೋಕದವರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು, ಕೂಡಲ ಚನ್ನ ಸಂಘ ನಿಮ್ಮ ಶರಣರು ನಿಮ್ಮ ಶರಣರು. ಪಾತಾಳದ ಅಗ್ಗಣಿಯ ನೇನಿಲ್ಲದೆ ಸೋಪಾನದ ಫಲದಿಂದಲ್ಲದೆ ತೆಗೆಯಬಹುದೇ. ಪಾತಾಳದೊಳಗೆ ಅಂತರ್ಜಲ ಐತಿ, ಅದನ್ನು ನಾವು ಬಳಸ್ಬೇಕಂದ್ರೆ ಅದನ್ನು ಮಾಧ್ಯಮ ಬಳಸಿ ಪಾತಾಳದ ಅಗ್ಗವಣೆಯನ್ನು ಭೂಮಿ ಮೇಲ್ಮೈಗೆ ತರ್ತೀವಲ್ಲ, ಹಾಗೆ ಶರಣರ ಅಂತರಂಗದಲ್ಲಿ ಅನುಭಾವ ಸುಜಲ ನೆಲೆಸೈತಿ. ಆ ಅಂತರಂಗದಲ್ಲಿರುವ ಅನುಭಾವ ಸ್ವಾನುಭಾವವನ್ನು ಶಬ್ದ ಸೋಪಾನವ ಕಟ್ಟಿ ವಚನಗಳ ರೂಪದಲ್ಲಿ ವ್ಯಕ್ತಗೊಳಿಸಿದ್ರು. ಅದರ ವಚನಗಳು ಅಂದ್ರೆ ಬೇರೇನಲ್ಲ, ನಮ್ಮ ಶರಣರ ಅರಿವು, ಆಚಾರ, ಅನುಭಾವಗಳ ಅನುಸಂಧಾನದಲ್ಲಿ ಒಳೆದಿರ್ತಕ್ಕಂಥ ಸ್ವಾನುಭಾವದ ನುಡಿಗಳೇ ನಮ್ಮ ಶರಣರ ವಚನಗಳು. ವಚನ ಅಂದರೆ ಬೇರಲ್ಲ, ಸ್ವಾನುಭಾವ ಅಂದರೆ ಬೇರೆ. ಸ್ವಾನುಭಾವ ನಿರಾಕಾರವಾದದ್ದು, ವಚನಗಳು ಅದರ ಸಾಕಾರ ರೂಪಗಳು. ಸ್ವಾನುಭಾವ ಶಬ್ದಗಳಿಲ್ಲ, ಅದು ಕಣ್ಣಿಗೆ ಕಾಣುವಂಥದ್ದಲ್ಲ. ಅನುಭಾವವೆಂಬುದು ಅಗೋಚರವು ನೋಡಯ್ಯ ಅಂತಾರೆ. ಅಂತ ಅಗೋಚರವಾದ ಅನುಭಾವವನ್ನು ವಚನಗಳೆಂಬ ಸಾಕಾರದ ಅಕ್ಷರ ರೂಪಕ್ಕೆ ತಂದು ಎದುರು ತಂದರು ಮರ್ತ್ಯ ಲೋಕದವರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು, ಕೂಡಲ ಚನ್ನ ಸಂಘ ನಿಮ್ಮ ಶರಣರು. ಆ ಹಿನ್ನೆಲೆಯಲ್ಲಿ ವಚನಗಳು ಅಂದರೆ ನಮ್ಮ ಶರಣರ ಸ್ವಾನುಭಾವದ ಸಂಪತ್ತು, ಅವರ ಸ್ವಾನುಭಾವದಿಂದ ತೋರಿಕೊಂಡದ್ದು. ಇದೆಲ್ಲದಕ್ಕೂ ಕಾರಣವಾದದ್ದು ಯಾವುದು ಅಂದರೆ ಗುರು ಬಸವಣ್ಣನವರು ಪ್ರವೇಶಿಸಿದ ಅನುಭವ ಮಂಟಪ. ಅನುಭವ ಮಂಟಪದಿಂದಲೇ ಇಂಥ ಶಿವಾನುಭವ, ಅದರ ಪರಿಣಾಮವೇ ಇಷ್ಟ ಮೂಲಾಂತರವಾಗಿರ್ತಕ್ಕಂಥ ವಚನಗಳ ಅನುಭವ. ಇಂಥ ಅನುಭವ ಮಂಟಪದಲ್ಲಿ ವಿವಿಧ ಕಾಯಕಗಳನ್ನು ಮಾಡತಕ್ಕಂಥ ಸುಮಾರು 770 ಜನ ಅಮರಗಣ ಶರಣರಿದ್ದರು. ಅವರೆಲ್ಲರೂ ಗುರುತಿಸಲ್ಪಟ್ಟದ್ದು ಅವರವರ ಕಾಯಕದಿಂದ. ಹೇಗೆ ಸಮಗಾರ ಹರಳಯ್ಯ, ಅಂಬಿಗರ ಚೌಡಯ್ಯ, ಬಹುರೂಪಿಯ ಚೌಡಯ್ಯ, ಡೋಹರ ಕಕ್ಕಯ್ಯ, ಹೀಗೆ ಇವತ್ತು ನಾವು ಸ್ಮರಣೋತ್ಸವ ಮಾಡಕತ್ತೀವಲ್ಲ, ಒಕ್ಕಲಿಗ ಮುದ್ದಣ್ಣ. ಅವರ ಕಾಯಕ, ಅವರ ಹೆಸರು, ಅವರ ಕಾಯಕದಿಂದ ಅವರ ಸೂಚನೆ. ಎಲ್ಲರೂ ಕೂಡ ಖಂಡಿತವಾಗಿ ಒಂದು ಕಾಯಕವನ್ನು ಮಾಡಬೇಕಾಗಿತ್ತು ಅನುಭವ ಮಂಟಪದಲ್ಲಿ. ಕಾಯಕ ಇಲ್ಲದವರಿಗೆ ಅನುಭವ ಮಂಟಪದಲ್ಲಿ ಪ್ರವೇಶ ಇರಲಿಲ್ಲ. ಕಾಯಕ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಕಾಯದ ಕಠಿಣತೆಯನ್ನು ಕಳೆಯುವ ಸಾಮರ್ಥ್ಯ. ಶರಣರ ಕಾಯಕದ ಮಹತಿ ಅಂಥದ್ದು ಅಂದರೆ ಅವರು ನಮ್ಮಂತೆ ಲೋಕ ವ್ಯವಹಾರದ ಕಾಯಕವನ್ನು ಮಾಡಿದವರಲ್ಲ. ಅವರ ಕಾಯಕದ ಉದ್ದೇಶ ಕೇವಲ ತಮ್ಮ ಹೊಟ್ಟೆಯನ್ನು ಹೊರೆಯೋದಾಗಿರಲಿಲ್ಲ. ಕಾಯಕದ ಮುಖ್ಯ ಉದ್ದೇಶ ತನ್ನ ಆತ್ಮ ಕಲ್ಯಾಣದೊಂದಿಗೆ ಸಮಾಜ ಕಲ್ಯಾಣ, ವಿಶ್ವ ಕಲ್ಯಾಣವನ್ನು ಸಾಧಿಸ್ತಕ್ಕಂಥದ್ದು ಶರಣರ ಕಾಯಕ ಆಗಿತ್ತು. ಅದಕ್ಕೆ ಕಾಯಕ ಅಂತ ಯಾವಾಗ ಕರೀತಾರಂದರೆ ದಾಸೋಹದ ಒಂದು ಜವಾಬ್ದಾರಿಯನ್ನು ಹೊತ್ತಿದ್ರೆ ಅದು ಕಾಯಕ. ದಾಸೋಹದ ಪರಿಕಲ್ಪನೆ ಇಲ್ಲ ಅಂದ್ರೆ ಅದು ಕಾಯಕ ಆಗಿದೆ. ದಾಸೋಹ ಅನ್ನೋದು ಮುಖ್ಯವಾಗಿಟ್ಟುಕೊಂಡು ನಮ್ಮ ಶರಣರು ಕಾಯಕ ಮಾಡಿದರು. ಕಾಯಕ ಯಾಕೆ ಮಾಡಿದ್ರು ಅಂದರೆ ದಾಸೋಹ ಮಾಡೋಕ್ಕಾಗಿಯೇ ಕಾಯಕ ಮಾಡಿದರು. ಕಾಯಕದ ಉದ್ದೇಶ ಗಂಟು ಕಟ್ಟಿ ಸಂಪರ್ಕ ಮಾಡಿ ಒಳಗಿಡೋದಲ್ಲ, ತಾನು ಗಳಿಸಿರ್ತಕ್ಕಂಥ ಆ ಪ್ರಸಾದ ರೂಪವನ್ನು ದಾಸೋಹ ರೂಪದಲ್ಲಿ ಸಮಾಜ ಕಲ್ಯಾಣಕ್ಕಾಗಿ, ವಿಶ್ವ ಕಲ್ಯಾಣಕ್ಕಾಗಿ ದಾಸೋಹಗೊಳಿಸ್ತಕ್ಕಂಥದ್ದೆಲ್ಲ ಅದು ನಿಜವಾದ ಕಾಯಕದ ನೆಲೆಯಾಗಿದೆ. ಅಂಥ ಕಾಯಕವನ್ನು, ಒಂದು ಕಾಯಕವನ್ನು ಮಾಡುವಂಥವ್ರು ಯಾರು ಅಂದರೆ ಶಿವಶರಣ ಒಕ್ಕಲಿಗ ಮುದ್ದಣ್ಣ ಶರಣ. ಅವ್ರ ಹೆಸರೇ ಹೇಳ್ತೈತಿ. ಒಕ್ಕಲಿಗ ಅಂದ್ರೆ ರೈತರು, ಕೃಷಿ ಕಾಯಕವನ್ನು ಮಾಡುವಂಥವ್ರು.
ಕೃಷಿ ಕಾಯಕವನ್ನು ಮಾಡ್ತಾ ಪ್ರತಿನಿತ್ಯ ಶರಣರ ಅನುಭಾವ ಗೋಷ್ಠಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಾವು ಕೂಡ ಶರಣರೆತ್ತರಕ್ಕೆ ಬಂದು ಅನುಭಾವಪೂರ್ಣವಾಗಿರ್ತಕ್ಕಂಥ ವಚನಗಳನ್ನು ನಮ್ಮೆಲ್ಲರ ಬದುಕಿಗೆ ದಿವ್ಯ ಸಂದೇಶವಾಗಿ ಕೊಟ್ಟಂಥವರು ಯಾರು ಅಂದರೆ ಶಿವಶರಣ ಒಕ್ಕಲಿಗ ಮುದ್ದಣ್ಣನವರು. ಅವರೊಂದು ಐತಿಹಾಸಿಕವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ತೆಗೆದು ನೋಡಿದರೆ ನಮಗೆ ಕಂಡು ಬರೋದು ಏನು ಅಂದರೆ, ಶಿವಶರಣ ಒಕ್ಕಲಿಗ ಮುದ್ದಣ್ಣನವರು ವಿಜಾಪುರ ಜಿಲ್ಲೆಯ, ಇಂದಿನ ವಿಜಯಪುರ ಜಿಲ್ಲೆಯ ಜೋಳದಹಾಳ ಅಂತಕ್ಕಂಥ ಗ್ರಾಮದಿಂದ ಕಲ್ಯಾಣಕ್ಕೆ ಅನುಭವ ಮಂಟಪಕ್ಕೆ ಬಂದಂಥವರು. ಅವರು ಅನುಭವ ಮಂಟಪಕ್ಕೆ ಬಂದ ನಂತರ ಶರಣರ ಅನುಭಾವ ಗೋಷ್ಠಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಗುರುಲಿಂಗ ಜಂಗಮರ ದಾಸೋಹವನ್ನು ಮಾಡ್ತಾ ಅರಿವು ಆಚಾರ ಅನುಭಾವದ ಅನುಸಂಧಾನದಲ್ಲಿ ಅವರು ಪರಮ ಶಿವಯೋಗದ ಉನ್ನತಿಯನ್ನು ಸಾಧಿಸಿದಂಥವರು. ಅವರ ಶಿವಯೋಗದ ಅನುಭಾವದಲ್ಲಿ ಅವರ 12 ವಚನಗಳು ಇವತ್ತು ನಮಗೆ ದೊರೆಯುತ್ತವೆ. ಬಹುಶಃ 12 ವಚನಗಳು ದೊರೆತಿದ್ರೂ ಕೂಡ ಆ 12 ವಚನಗಳಲ್ಲಿ ಅಡಗಿರುವ ಅನುಭಾವ ಮಾತ್ರ ಅದ್ಭುತವಾಗಿರ್ತಕ್ಕಂಥ ಅನುಭಾವ. ಒಮ್ಮೆ ನಿಮಗೂ ಅನಿಸ್ತೈತಿ ಮನಸ್ಸಿಗೆ, ಬರೀ 12 ವಚನ ಅವರು ಬರೆದಿರೋಕ್ಕಿಲ್ಲ, ಇನ್ನೂ ಹೆಚ್ಚು ವಚನಗಳು ಇರಬಹುದು. ಆದರೆ ಸಂಶೋಧನೆ ಕಾಲಕ್ಕೆ ಸಿಕ್ಕಿದ್ರೆ ಮಾತ್ರ ಕೇವಲ 12 ವಚನಗಳು ಸಿಗ್ತಾವೆ. ಅವರ ಪ್ರತಿಯೊಂದು ವಚನಗಳಿಗೆ ಅವರು ಬಳಸಿರ್ತಕ್ಕಂಥ ಅಂಕಿತ ಎಷ್ಟು ವಿಶೇಷವಾಗಿದೆ ಅಂತ ಕೇಳಿದರೆ, ಕಾಮ ಭೀಮ ಜೀವಧನದೊಡೆಯ, ಕಾಮ ಭೀಮ ಜೀವಧನದೊಡೆಯ ಅನ್ನುವಂಥ ಅಂಕಿತದಲ್ಲಿ 12 ವಚನಗಳು ಇವತ್ತು ನಮ್ಮಗಳಿಗೆ ಲಭ್ಯ ಆಗ್ತವೆ. ಸಾಮಾನ್ಯವಾಗಿ ಅವರು ಕೃಷಿ ಕಾಯಕದಲ್ಲಿ ತೊಡಗಿರೋದ್ರಿಂದ, ಕೃಷಿಯನ್ನೇ ಅವರು ಕಾಯಕವಾಗಿ ಮಾಡ್ತಾ ಇರೋದ್ರಿಂದ ಅವರ ವಚನಗಳ ಅನುಭಾವದಲ್ಲೂ ಕೂಡ ಈ ಭೌತಿಕ ಕೃಷಿಯ ಒಂದು ವಿಚಾರಗಳನ್ನು ಮುಂದಿಟ್ಟುಕೊಂಡು ಅಂತರಂಗದ ಕೃಷಿಯನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಂಥ ಶರಣರು. ಹೆಂಗೆ ಪರಿವಾರ ಮಾಚಯ್ಯನವರು ಬಹಿರಂಗದಲ್ಲಿ ಬಟ್ಟೆಗಳನ್ನು ಒಗೆದು ಮಡಿ ಮಾಡ್ತಿದ್ರು, ಹಾಗೆ ಅಂತರಂಗದ ನಮ್ಮ ಮನವನ್ನು ಹೆಂಗೆ ಮಡಿ ಮಾಡಬೇಕು ಅಂತ ತೋರಿಸಿಕೊಟ್ರು. ಹಾಗೆ ಇಲ್ಲಿ ಒಕ್ಕಲಿಗ ಮುದ್ದಣ್ಣನವರು ಭೌತಿಕ ಕೃಷಿಯನ್ನು ಕಾಯಕವಾಗಿ ಮಾಡ್ತಾ ಇದ್ರು ಕೂಡ ಆ ಭೌತಿಕ ಕೃಷಿಯ ಒಂದೊಂದು ಪ್ರಕ್ರಿಯೆಗಳು ಇರ್ತಾವಲ್ಲ, ಅಲ್ಲೇನು ಕ್ರಿಯೆಗಳು ನಡೀತಾವಲ್ಲ, ಅವುಗಳನ್ನೇ ಅಂತರಂಗಕ್ಕೆ ಸಮಾಯೋಜನೆಗೊಳಿಸಿ ನಮ್ಮ ಅಂತರಂಗದ ಕೃಷಿಯನ್ನು ಹೆಂಗೆ ಮಾಡಬೇಕು ಅಂತ ಅವರು ತೋರಿಸಿಕೊಟ್ರು. ಅಲ್ಲಿರ್ತಕ್ಕಂಥ 12 ವಚನಗಳಲ್ಲಿ 11 ವಚನಗಳಲ್ಲಿ ಪೂರ್ಣ ಕೃಷಿನೇ ಬಂದು ಕೃಷಿ ವಿಚಾರಗಳೇ ಬಂದು ಹೋಗ್ಯಾವ. ಅವ್ರ ಕೊನೆ ವಚನದಲ್ಲಿ ಮಾತ್ರ ಅವರು ಒಂದು ಬೇರೆ ವಿಚಾರವನ್ನು, ಅಂದರೆ ಇವತ್ತಿನ ದಿವಸ ನಮ್ಮ ಕಬ್ಬಾಳಿ ಅಪ್ಪ ಅವರು ಎಲ್ಲರಿಗೂ ಅದನ್ನು ಕಳಿಸಿದ್ರು. ಆ ವಚನ ಯಾವ ಚಾತುರ್ವರ್ಣ ವ್ಯವಸ್ಥೆಯನ್ನು ಮುಂದಿಟ್ಟುಕೊಂಡು ವೇದವನ್ನು ಓದುವುದಕ್ಕೆ ಹಾರುವನಲ್ಲ, ಇರಿದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ, ವ್ಯಾಪಾರ ವಹಿವಾಟು ನಡೆಸಲಿಕ್ಕೆ ವೈಶ್ಯನಲ್ಲ ಅಂತಕ್ಕಂಥ ಒಂದು ವಚನವನ್ನು ಆ ಒಂದು ಭಾವದಲ್ಲಿ ಮಾತ್ರ ಕಾಣ್ತೀವಿ. ಇನ್ನುಳಿದ 11 ವಚನಗಳಲ್ಲಿ ನಾವು ಕಾಣೋದೇನು ಅಂದರೆ, ಕೃಷಿಯನ್ನು ಮುಂದಿಟ್ಟುಕೊಂಡು ಅದರ ಮುಖಾಂತರವಾಗಿ ತತ್ವಜ್ಞಾನವನ್ನು ನಮ್ಮ ಅಂಗದಲ್ಲಿ ಹೆಂಗೆ ಬಿತ್ತಿ ಬೆಳಿಬೇಕು ಅಂತಕ್ಕಂಥ ವಿಚಾರವನ್ನೇ ನಾವಿಲ್ಲಿ ಹೆಚ್ಚು ಕಾಣ್ತೀವಿ. ಹಾಗೆ ಇವತ್ತಿನ ಈ ಒಂದು ಪತ್ರಿಕೆಯಲ್ಲೂ ಕೂಡ ನಾವು ಗಮನಿಸಿರಬಹುದು, ಒಂದು ವಚನ ಹಾಕ್ಯಾರ. ಮೊದಲನೇ ವಚನ ಅವರದೇ ವಚನ, ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಭಕ್ತ ಬಲಿದುಂಡು ಸುಖಿಯಾಗಿರಬೇಕೆಂದ ನಮ್ಮ ಕಾಮ ಭೀಮ ಜೀವ ಧನದೊಡೆಯ. 3-4 ಸಾಲಿನ ವಚನ, ಆದರೆ ಅದರೊಳಗೆ ಅದ್ಭುತವಾದ ಮನೋಭಾವವನ್ನು ತುಂಬಿ ಇಟ್ಟುಕೊಂಡಿರ್ತಕ್ಕಂಥ ವಚನ. ಸಾಮಾನ್ಯವಾಗಿ ಕೃಷಿ ಮಾಡಬೇಕಂದ್ರೆ ಅದಕ್ಕೆ ಮೊದಲಿಗೆ ಏನಿರಬೇಕು? ಭೂಮಿ ಇರಬೇಕು. ಅದಕ್ಕೆ ಮೂಲ ಆಧಾರವೇ ಭೂಮಿಯೇ, ಭೂಮಿಕೆ ಅದು ಭೂಮಿನೇ ಇರಬೇಕು. ಆ ಭೂಮಿ ಮೇಲೆ ಭೂಮಿಯನ್ನು ಮೊದಲು ನಾವು ಹಸನು ಮಾಡಬೇಕು. ಅಲ್ಲಿರ್ತಕ್ಕಂಥ ಕೊಳೆಯನ್ನು ಕಳೀಬೇಕು. ಅದಕ್ಕೆ ನಮ್ಮಲ್ಲಿ ಆಡು ಭಾಷೆದೊಳಗೆ ನಾವೇನಾದ್ರು ಹೊಲ ಮಾಡಕ್ಕೆ ಹೋಗ್ತೀವಿ ಅಂದ್ರೆ ಮೊದಲು ಕೆಲಸ ಮಾಡೋದೇನೋ ಆ ಹೊಲನ ಹರಗಿಸ್ತೀವಿ. ಆ ಹರಗಿದ ಕೂಡಲೇ ಅದರೊಳಗಿದ್ದ ಕಸಗಳೆಲ್ಲ ಮ್ಯಾಲೆ ಬಂದು ಬೀಳ್ತಾವೆ. ಎರಡನೇ ಕೆಲಸ ಏನು ಮಾಡ್ತೀವಿ? ಕಸ ಹಾರಿಸೋದು ಅಂತೀವಿ. ಮಣ್ಣಾಕಾರ ಹಚ್ಚಿ ಅಲ್ಲಿ ಬಿದ್ದು ಎಲ್ಲ ಕಸ ಹಾರಿಸಿ ಗುಪ್ಪಿ ಹಾಕ್ತಾರೆ. ಅದಕ್ಕೆ ತಂದು ತಿಪ್ಪಿಗೆ ಹೋಗೋದಿಲ್ಲ, ಇದ್ದಿದ್ದಲ್ಲೇ ಅದಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ. ಅದ್ರ ಬೂದಿನ ಹೊಳ್ಳಿ ನಮ್ಮ ಹೊಲಕ್ಕೆ ಗೊಬ್ಬರ ಆಗಿರ್ತೈತಿ. ಈಗ ಕಸ ಹಾರಿಸಿದ ಮೇಲೆ
ಮುಂದೆ ನಾವೇನು ಮಾಡ್ತೀವಿ, ದಿಂಡು ತಿಕ್ಕಿಸ್ತೀವಿ, ಅದರ ಮೇಲೆ ಕಟ್ಟಿಗೆ ಕೊಟ್ಟ ಹಚ್ಚಿ ದಿಂಡು ತಿಕ್ಕಿಸ್ತೀವಿ. ಹೊಲ ಎಲ್ಲ ನೀಟಾಗೈತಿ. ಇಷ್ಟು ನೀಟ್ ಮಾಡಿದ ಮೇಲೆ ಇನ್ನೇನು ಮಳೆ ಬರ್ತೈತಿ ಅನ್ನೋ ವಾತಾವರಣ ನೋಡಿಕೊಂಡು ಬೀಜ ಬಿತ್ತಿಸ್ತೀವಿ. ಬಿತ್ತಿದ ಮರುದಿವಸ ಬೆಳಸಾಲ ಮಾಡಿಸ್ತೀವಿ. ಏನು ಬೀಜ ಬಿತ್ತೋ ಮುಂದೆ ಆ ಗುಟ್ಟಿ ಏನು ಹರಗಿದ ಗುಟ್ಟಿ ಹೋಗಿರ್ತೈತಲ್ಲ, ಅದು ಸಾಲ ಮಾಡಿರ್ತೈತಲ್ಲ, ಯಾವ ಪಶು ಪಕ್ಷಿಗಳು ಬಂದು ಬಿತ್ತಿದ ಬೀಜ ಎಳ್ಕೊಂಡು ಹೋಗ್ಬಾರ್ದಂತ ಬೆಳಸಾಲ ಮಾಡಿ ಅದನ್ನೆಲ್ಲ ಮುಚ್ಚಿಸಿ ಮತ್ತೆ ಸಾಲ ಮಾಡಿಸ್ತೀವಿ. 8 ದಿವಸ ಮನ್ಯಾಗ ಕೂತು 9ನೇ ದಿವಸ ಹೋಗಿ ನೋಡಿದ್ರೆ ಅದು ಹುಟ್ಟಿರ್ತೈತಿ, ಬೆಳಸಾಲು ಕಾಣ್ತಿರ್ತೈತಿ. ಇಷ್ಟು ಕೆಲಸ ಆಗ್ಬೇಕಲ್ಲ, ಇಷ್ಟು ಶ್ರಮ ಕೊಡಬೇಕಲ್ಲ. ಒಂದು ಬೀಜ ಭೂಮಿಗೆ ಬಿತ್ತಿ ಅದು ತನ್ನೊಳಗಿನ ನೆನಹನ್ನು ವಿಸ್ತರಿಸಿ ಅದು ಅಂಕುರವಾಗಿ ಸಸಿಯಾಗಿ ಹೊರಗೆ ಬರಬೇಕಾದ್ರೆ ಮೊದಲು ಭೂಮಿ ಒಳಗೆ ಇಷ್ಟು ತಯಾರಿಗಳು ಆಗಬೇಕು. ಭೂಮಿನ ಸರಿ ಇಲ್ಲ ಅಂದ್ರೆ ಬಿತ್ತಕ್ಕೆ ಬರ್ತೈತ, ಬರೋದಿಲ್ಲಲ್ಲ. ಹಾಗಾಗಿ ಭೂಮಿ ಒಳಗೊಂದು ಬೀಜ ಬಿತ್ತಬೇಕು ಅಂದ್ರೆ ಆ ಬೀಜದೊಳಗೆಲ್ಲ ಶಕ್ತಿ ಇದೆ. ಆ ಶಕ್ತಿ ವ್ಯಕ್ತ ಆಗಬೇಕಂದ್ರೆ ಮೊದಲು ಭೂಮಿ ಚಂದ ತಯಾರು ಮಾಡಬೇಕು, ಭೂಮಿನ ಹಸನ ಮಾಡಬೇಕು, ಭೂಮಿನ ಹದಗೊಳಿಸಬೇಕು. ಹಾಗಾಗಿ ಈ ಹೊರಗಿನ ಕೃಷಿ ಬಗ್ಗೆ ನಾವು ಇಷ್ಟೇ 4 ಮಾತುಗಳನ್ನು ನೋಡಿದ್ವಿ. ಹಾಗಾಗಿ ಇಲ್ಲಿ ಒಕ್ಕಲಿಗ ಮುದ್ದಾಣ ಶರಣರು ಹೊರಗಿನ ಕೃಷಿ ಮಾಡೋದು ಅಂತೆಲ್ಲ ಗೊತ್ತು. ಒಂದಿಟ್ಟು ಈ ಶರೀರ ಅಂತಕ್ಕಂಥ ಹೊಲನ ಮಾಡಿಕೊಡ್ರಲ್ಲ, ಇದನ್ನೂ ಒಂದಿಷ್ಟು ನೀವು ಬಿತ್ತಿ ಬೆಳಿಬೇಕಲ್ಲ. ನೀವು ಬರೀ ಹೊರಗೆ ಬಿತ್ತಿ ಹೊರಗೆ ಬೆಳೆದು APMCಗೆ ಒಯ್ದು ಚಲೋ ರೇಟ್ ಬಂತಂದು ಮಾರಿ ಬಂದು ಖುಷಿ ಪಟ್ರಿ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಪರಮಾತ್ಮನಿಂದ ಶರೀರ ಅನ್ನೋ ಭೂಮಿ ಪಡ್ಕೊಂಡು ಬಂದಿರಲ್ಲ. ಇಲ್ಲಿ ಬೀಜ ಬೇಕು, ಇಲ್ಲೊಂದು ಬಿತ್ತಿಗೆ ಆಗಬೇಕಾಗೈತಿ. ಬಿತ್ತಿದ್ದನ್ನು ಚೆಂದಾಗಿ ಕಾಯ್ದು ಬೆಳೆಸಬೇಕಾಗೈತಿ. ಬೆಳೆದ ಮೇಲೆ ಅಲ್ಲೊಂದು ವಿಶೇಷವಾದ ಫಲ ಬರ್ತೈತಿ. ಅದನ್ನುಂಟು ನೀವು ಸಂತೃಪ್ತರಾಗಬೇಕಾಗೈತಿ. ಅಲ್ಲಿಗಿಂತ ಮಿಗಿಲಾದ ಸಂತೃಪ್ತಿ ಇಲ್ಲಿ ಕಾಣಬೇಕಾಗೈತಲ್ಲ. ಹಾಗಾದ್ರೆ ಈ ಕೃಷಿಯನ್ನು ಹೆಂಗೆ ಮಾಡೋದು ಅಂತ ಈ ವಚನದ ಮುಖಾಂತರವಾಗಿ ನಮಗೆಲ್ಲ ಅನುಭವ ಪ್ರಸಾದವನ್ನು ಇವತ್ತು ಒಕ್ಕಲಿಗ ಮುದ್ದಣ್ಣನವರು ನೋಡ್ಕೊಡೋದಂತ. ಅದಕ್ಕೆ ಅವ್ರು ಅಂತಾರೆ, ಅಂಗವೇ ಭೂಮಿಯಾಗಿ. ಹೊರಗಿನ ಭೂಮಿ ನಮ್ಗೆ ಗೊತ್ತು, ಆದರೆ ಇಲ್ಲಿ ಯಾವುದಂತ ಭೂಮಿ? ಅಂಗವೇ ಭೂಮಿಯಾಗಿ. ಅಂಗ ಅಂತ ಎದಕ್ಕೆ ಕರೀತಾರ? ಪಂಚಭೌತಿಕದಿಂದಾದ ಈ ಶರೀರ ಐತಲ್ಲ, ಇದುವೇ ಅಂಗ. ಈ ಅಂಗವೇ ಭೂಮಿಯಾಗಿ. ಹಂಗಾದ್ರೆ ಪ್ರತಿಯೊಬ್ಬರೊಳಗೂ ಕೂಡ ಬಿತ್ತಬೇಕಾಗಿರ್ತಕ್ಕಂಥ ಪರತತ್ವದ ಬೀಜವನ್ನು ಬಿತ್ತಿಕೊಂಡು ಬೆಳೆಸಿ ಅದರ ಅನುಭವವನ್ನು ಪಡಿಬೇಕಾದಕ್ಕೆ ಯಾವುದು ಭೂಮಿ ಅಂತ? ಶರೀರವೇ ಭೂಮಿ. ಅದಕ್ಕೆ ಇದನ್ನು ಏನಂತ ಕರೆದಾರ ನಮ್ಮ ಶರಣರು? ಪ್ರಸಾದಕಾಯ ಅಂತಿದ್ರು. ಇದು ಪ್ರಸಾದಕಾಯ. ಎಂಥ ಶಬ್ದ ನೋಡಿ ಅವರು ಬಳಸಿದ್ರು. ಇದು ಪ್ರಸಾದಕಾಯ. ಯಾಕೆ? ಈ ಶರೀರದೊಳಗಿರ್ತಕ್ಕಂಥ ಪದಾರ್ಥ ಗುಣಗಳನ್ನು ನಿವಾರಿಸಿಕೊಂಡು ಪ್ರಸಾದೀಕರಿಸಿಕೊಳ್ತಕ್ಕಂಥ ಕ್ರಿಯೆ ನಡೆಯೋದು ಎಲ್ಲಿ ಅಂದರೆ ಈ ಪಂಚಭೌತಿಕ ತನುವಿನಲ್ಲೇ. ಇದನ್ನು ಬಿಟ್ಟು ಹೊರಗಲ್ಲ, ಇದರಲ್ಲೇ ನಡೆಯೋದು. ಇದನ್ನೇ ಕುರಿತು, ಈ ಶರೀರವನ್ನೇ ಕುರಿತು, ಇಲ್ಲಿ ನಡಿಬೇಕಾಗಿರ್ತಕ್ಕಂಥ ಕೃಷಿಯನ್ನು ಕುರಿತು ಶಿವಯೋಗಿಗಳು ಸಹಿತ ಹಾಡ್ತಾರೆ. ಎಷ್ಟು ಚಂದ ಹೇಳ್ತಾರೆ ಅವರು. ಶರೀರವೆಂತೆಂಬುವ ಫಲವ ಹಸನ ಮಾಡಿ ಪರತತ್ವ ಬೆಳೆಯನೆ ಬೆಳೆದು ನೀವು. ಯಾವ ಹೊಲ ಇದು? ಶರೀರವೆಂತೆಂಬುವ ಹೊಲವ ಹಸನ ಮಾಡಿ ಪರತತ್ವ ಬೆಳೆಯನೆ ಬೆಳೆದು ನೀವು. ಈ ಹೊರಗಿನ ಹೊಲ ಹೆಂಗೆ ಹಸನ ಮಾಡಿ ಬೀಜ ಬಿತ್ತಿ ಬೆಳೆದು ಉಂಡುವೆಲ್ಲ, ಹಾಗೆ ಈ ಶರೀರ ಅನ್ನೋ ಹೊಲನೂ ಬಿತ್ತಬೇಕಾದ್ರೆ ಮೊದಲು ಹಸನ ಮಾಡಬೇಕಲ್ಲ. ಬಿತ್ತಿರ್ಬೇಕು ಮೊದಲು ಹಸನ ಮಾಡಬೇಕಲ್ಲ. ಹಸನ ಮಾಡಬೇಕಾದ್ರೆ ಇಲ್ಲಿ ತೋರಕ ಅಂಗ ಅಂದ್ರೆ ಒಂದ ಐತಿ, ಅದು ಒಂದಾಗಿಲ್ಲ. ನೋಡಾಕ ಒಂದೈತಿ, ಇದ್ರೊಳಗೆ ಕಣ್ಣಿಗೆ ಕಾಣಲಾರ್ದ ನೀರು 2 ಅದಾವ. ಕಣ್ಣಿಗೆ ಒಂದು ಕಾಣಕತ್ತೈತಿ, ಕಾಣಲಾರ್ದ ಇದ್ರೊಳಗೆ 2 ಅದಾವ. ಹಂಗಾದ್ರೆ ಕಣ್ಣಿಗೆ ಕಾಣೋದಕ್ಕೆ ಸ್ಥೂಲ ಶರೀರ ಅಂತಾರ, ಇದ್ರ ಒಳಗಿರ್ತಕ್ಕಂಥದ್ದಕ್ಕೆ ಸೂಕ್ಷ್ಮ ಶರೀರ ಅಂತಾರ, ಅದರ ಹಿಂದಿರೋದಕ್ಕೆ ಕಾರಣ ಶರೀರ ಅಂತಾರ. ಈ 3 ಶರೀರ ಅದಾವಲ್ಲ, 3 ಶರೀರಗಳು ಸಹಿತ ಇದರೊಳಗೆ ಏನಾರ ಬಿತ್ತಿಸಿ ಒಳಗೆ ಅಯೋಗ್ಯವಾಗಿ ಅನಿಸುತ್ತೆ. ಇದಕ್ಕೊಂದು ಯೋಗ್ಯತೆ ತರಬೇಕಲ್ಲ, ಒಂದು ಯೋಗ್ಯತೆ ಕೊಡಬೇಕಲ್ಲ, ಹಸನು ಮಾಡಬೇಕಲ್ಲ. ಆ ಹಸನು ಮಾಡತಕ್ಕಂಥ ಕ್ರಿಯೆ ಎಲ್ಲಿಂದ ಆರಂಭ ಆಗೋದು ಅಂತ ಹೇಳಿದ್ರೆ ಶಿವಾನುಭವದಿಂದ ಆರಂಭ ಆಗೋದು. ನಮಗಿಂತ ಮೊದಲು ಇದನ್ನು ಹಸನ ಮಾಡಿ ಬಿತ್ತಿ ಬೆಳೆಗೊಂಡ ಶರಣರಲ್ಲ, ಅವರ ಅನುಭವದ ಸದ್ಗೋಷ್ಠಿಯಲ್ಲಿ ಭಾಗವಹಿಸೋದು. ಶರಣರ ನುಡಿಗರಣದಿಂದ
ಅದರ ಅರಿವು ಆಚಾರದ ಅನುಭಾವದ ಫಲದಿಂದ ಈ ಶರೀರ ಅಂತಕ್ಕಂಥ ಫಲ ಹಸನಾಗ್ತೈತಿ. ಇದು ಯಾರ್ಯಾರ ನಡು ಹೋಗಿ ಕಟ್ಟಿ ಮಾತು ಕೇಳಿದ್ರೆ ಹಸನಾಗೋದಿಲ್ಲ. ಒಂದಿಷ್ಟು ಸಮಯ ಸಿಕ್ತು ಅಂದ್ರೆ ನಾವು ಇದನ್ನು ಇನ್ನಟ್ಟು ಹೊಲಸು ಮಾಡ್ಕೊಂಡಿರ್ತೀವಿ. ಹೋಗಿ ಯಾರ್ಯಾರ ಕೂತ್ಕೊಂಡಿರೋದು, ಯಾರ್ಯಾರ ಮನೆ ಸುದ್ದಿ ಮಾತಾಡೋದು, ಮತ್ತೊಬ್ಬರ ವಿಷಯಗಳು ಮಾತಾಡೋದು, ಏನೇ ವಿಚಾರಗಳಿದ್ರು ನಮಗೆ ಸಂಬಂಧ ಇಲ್ಲದ ವಿಷಯಗಳಲ್ಲಿ ಆಸಕ್ತಿ ತೋರಿಸೋದೈತಲ್ಲ, ಇದೇನು ಅಂದರೆ ನಮ್ಮ ಹೊಲನ ಹೊಲಸು ಮಾಡ್ಕೊಳ್ಳೋ ಕೆಲಸ ಇದೆ. ಇಲ್ಲದ ಕಸ ರಾಡಿತಂದು ಹಾಕ್ಕೊಳ್ಳೋ ಕೆಲಸ ಇದೆ. ಅದಕ್ಕೆ ಯಾವತ್ತೂ ನಾವು ಆ ಕೆಲಸ ಮಾಡಬಾರ್ದು. ಸಮಯ ಸಿಕ್ತು ಅಂದ್ರೆ ಶರಣರಿಗಾಗಿ ಸಮಯವನ್ನು ಮೀಸಲಿಡಬೇಕು. ಯಾಕೆ? ಹೊಲ ಹಸನು ಮಾಡಾಕ, ಇದನ್ನು ಸ್ವಚ್ಛ ಮಾಡ್ಕೊಳಕ. ಒಂದೊಂದು ಮಾತುಗಳು ಕಿವಿ ಮೇಲೆ ಬಿದ್ದು ಅಂದ್ರೆ ಅದ್ಭುತವಾದ ಜಾಗೃತಿಯನ್ನು ಉಂಟು ಮಾಡ್ತವ. ಇದೇ ಹೊರಗಿನ ಮಾತುಗಳು ಬಿದ್ದು ಅಂದ್ರೆ ನಾವು ಮಾಡಿಕೊಂಡ ಜಾಗೃತಿಯನ್ನು ಕೂಡ ಅಜಾಗೃತ ಸ್ಥಿತಿಗೆ ತಂದುಕೊಳ್ಳುತ್ತವ. ಅದಕ್ಕಾಗಿ ನಮ್ಮ ಶರಣರು ಏನು ಮಾಡಿದ್ರು? ಶರಣರ ಸಂಘಕ್ಕಾಗಿ ಈ ಬದುಕಿನ ಆಯುಷ್ಯದ ಸಮಯವನ್ನು ಮೀಸಲಾಗಿತ್ತು. ಆ ಸಮಯವನ್ನು ವ್ಯರ್ಥಗೊಳಿಸಬಾರ್ದು, ಸಾರ್ಥಕಗೊಳಿಸಬೇಕು. ಅದು ಹಸನ ಮಾಡಿಕೊಳ್ಳಲಿಕ್ಕೆ ಯೋಗ್ಯ ಆಗಿರಬೇಕು. ಹಾಗಾದ್ರೆ ಇದನ್ನೆಲ್ಲ ಹಸನ ಮಾಡಿಕೊಳ್ಳೋದು ಅಂದರೆ ಶರಣರ, ಸಂತರ, ಮಹಂತರ ಅನುಭಾವದ ಗುರಿಗಣದಲ್ಲಿ ಇದನ್ನು ತೊಡಗಿಸೋದು. ಶರಣರು ಬೋಧಿಸಿದ ಅರಿವಿನ ಆಚಾರದ ಮಾರ್ಗದಲ್ಲಿ ಇದನ್ನು ತೊಡಗಿಸೋದು. ಶರಣರು ಬೋಧಿಸಿದ ಅಂತರಂಗದ ಸುಜ್ಞಾನ ಮತ್ತು ಬಹಿರಂಗದ ಸತ್ಕ್ರಿಯಾಚರಣೆಗಳಲ್ಲಿ ಇದನ್ನು ದುಡಿಸೋದು. ತನ್ನ ಮೂಲಕವಾಗಿ ಇದರಲ್ಲಿರ್ತಕ್ಕಂಥ ಎಲ್ಲ ಕೊಳೆಯನ್ನು, ಕರ್ಮದ ಕಳೆಯನ್ನು ಕಳ್ಕೊಳ್ಳೋದು. ಅದು ಎಲ್ಲಿವರೆಗೆ ಇದರೊಳಗೆ ಇರ್ತೈತಿ ಅಲ್ಲಿವರೆಗೆ ಇದು ಬಿತ್ತಿಸ್ಕೊಳ್ಳೋಕೆ ಯೋಗ್ಯ ಆಗೋದಿಲ್ಲ. ಹಾಗಾದ್ರೆ ಬಿತ್ತಲಿಕ್ಕೆ ಇದು ಯೋಗ್ಯ ಆಗಬೇಕು ಅಂದ್ರೆ ಇದನ್ನು ಮೊದಲು ನಾವು ಸ್ವಚ್ಛವಾಗಿ ಇಡಬೇಕಾದ್ರೆ ಶರಣರು ಹೇಳಿದಾಗ ನಾವು ನಡ್ಕೊಳ್ಳೋದು ಕಲಿಬೇಕು. ಅವ್ರು ಹೇಳೋದಂತೂ ದುಡಿಯಾಕ ಕಲಿಬೇಕು. ಆ ದುಡಿಮೆ ನಮ್ಮನ್ನು ಏನು ಮಾಡ್ತೈತಿ? ನಮ್ಮೊಳಗಡೆ ಇರತಕ್ಕಂಥ ಎಲ್ಲ ಕಳೆಯನ್ನು ನಿವಾರಿಸ್ತೈತಿ. ಅದಕ್ಕೆ ಎಂಥ ಮಾತು ಹೇಳ್ತಾರೆ ಜನರ ರಾಶಿಗಳನ್ನು ಈ ವಿಷಯವಾಗಿ ನಮಗೆ ಏನಂತಾರವರು? ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತಡೆಯೂ ಒಲ್ಲೆ. ಸಣ್ಣವೆಂದು ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ. ಯಾವುದಕ್ಕಾಗಿ ಇಡೀ ಬದುಕಿನ ಹೋರಾಟ ನಡೆದೈತಲ್ಲ ಅದನ್ನು ಕೊಡ್ತೀನಿ ತಗೊಂಡ್ರೆ ಅವ್ರಂತರ ಒಲ್ಲೆ, ಈ ಕೊಡ್ತೀವಿ ನನಗೆ ಬೇಡ, ಏಟೂ ಬೇಡ. ಹಿರಿದಪ್ಪ ರಾಜ್ಯವನ್ನೇ ಕೊಡ್ತೀನಿ ತಗೋ, ಅದು ಬೇಡ. ಮತ್ತೇನಾರ ಬೇಕು ನಿನಗ? ಅವ್ರು ಹೇಳ್ತಾರ, ನಿಮ್ಮ ಶರಣರ ಸುಳ್ಳು ನುಡಿಯ ಒಂದರ ಘಳಿಗೆ ಇರ್ತದೆ ನಿಮ್ಮ ನಿತ್ಯ ಕಾಣಾರನಾಥ. ಎಂಥ ಮಾತಿದು! ಯಾವ ಭೌತಿಕ ವಿಷಯಗಳಿಗಾಗಿ ನಾವು ಬಡದಾಡಕತ್ತೀವಿ ಅವು ಸರಳವಾಗಿ ಸಿಗ್ತಾವಂದ್ರೆ ಶರಣರಂತರ ಮರೆಯಬೇಡ. ಅದನ್ನು ಮುಟ್ಟಲ್ಲ, ಅದನ್ನು ಹತ್ರನೂ ಬೇಡ. ಮತ್ತು ನಿನಗೇನು ಬೇಕು? ನಿಮ್ಮ ಶರಣರ ಸುಳ್ಳು ನುಡಿಯ ಭಾಳ ಬೇಡ, ಒಂದರ ಘಳಿಗೆ ಕೊಟ್ಟರೆ ಸಾಕು ನಿಮ್ಮ ನಿತ್ಯ ಕಾಣಾರನಾಥ ಅಂತ ಶಕ್ತಿ. ಅಂಗವನ್ನು ಹಸನು ಮಾಡಿಕೊಂಡು ಪರಮಾತ್ಮನನ್ನೇ ನಮ್ಮೊಳಗೆ ತೋರಿಸುವಂಥ ಶಕ್ತಿ ಶರಣರ ವಿಶ್ವಾನುಭವಕ್ಕೈತಿ. ಅದಕ್ಕೆ ಅಂಗವನ್ನೇ ಭೂಮಿಯಾಗಿ ಮಾಡಿಕೊಳ್ಳೋದು, ಈ ಅಂಗವನ್ನೇ ಹಸನುಗೊಳಿಸೋದು. ಇದರೊಳಗಿರೋ 3 ಅಂಗಗಳದಾವಲ್ಲ, ಸ್ಥೂಲ, ಸೂಕ್ಷ್ಮ, ಕಾರಣ. ಸ್ಥೂಲ ಅಂದರೆ ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳನ್ನು ಒಳಗೊಂಡಂಥ ಈ ಸ್ಥೂಲ ಶರೀರ. ಸೂಕ್ಷ್ಮ ಅಂದರೆ ಒಳಗಿರೋ ಅಂತಃಕರಣಗಳು, ಚಿತ್ತ, ಬುದ್ಧಿ, ಅಹಂಕಾರ, ಮನ. ಇದೆಲ್ಲ ಅಂತಃಕರಣ ಚತುಷ್ಟಯಗಳನ್ನು ಒಳಗೊಂಡದ್ದು ಸೂಕ್ಷ್ಮ ಶರೀರ. ಕಾರಣ ಅಂದರೆ ಭಾವ, ಜ್ಞಾನ ಮತ್ತು ಭಾವ ಒಳಗೊಂಡಿರ್ತಕ್ಕಂಥ ಕಾರಣ ಶರೀರ. ಇವೆಲ್ಲದರೊಳಗೂ ಕೂಡ ಸಹಜವಾಗಿ ಮರವೇ, ಮಾಯೆ, ಸಂಸಾರ, ವಿಷಯ, ವ್ಯಾಮೋಹ ತುಂಬಿಕೊಂಡೈತಿ. ಇದೇ ಕಸ. ನಮ್ಮ ಹೊಲದಾಗ ಏನು ಕಸ ಬೆಳೆದೈತಲ್ಲ ಬೇಡಾದದ್ದು, ಹಂಗೆ ಇಲ್ಲಿ ಬೆಳೆದು ನಿಂತು ಬಿಟ್ಟೈತಿ. ನಾವು ಬೇಕಂತೇನೆ ಯಾರು ಬೆಳೆಸಿಲ್ಲ, ನಾವು ಪ್ರಯತ್ನ ಪಟ್ಟಿಲ್ಲ, ತಾನೇ ಬಿತ್ತಿ ತಾನೇ ಬೆಳ್ಕೊಂಡು ಬಿಟ್ಟೈತಿ. ಹೆಂಗೆ ಹೊಲದೊಳಗೆ ಒಂದು ಶ್ರಮ ಪಟ್ಟು ಬೆಳೆ ಬೆಳಿತೀವಿ, ಯಾರು ಕಸ ಬೆಳೆಯೋದಿಲ್ಲ. ಕಸ ಮಾತ್ರ ಯಾರು ಶ್ರಮ ಪಡೋದು ಬೇಡ, ಗೊಬ್ಬರ ಹಾಕೋದು ಬೇಡ, ತಾನೇ ಬೆಳೆದು ನಿಂದಿರ್ತೈತಲ್ಲ. ಹಂಗೆ ಅಜ್ಞಾನ, ಸಂಸಾರ, ವಿಷಯ, ವ್ಯಾಮೋಹ ಚಂದ ಬೆಳೆದು ನಿಂತು ಬಿಟ್ಟೈತಿ. ಹೆಂಗಂತ ಬಸವಣ್ಣವರು, ಬೆಳೆಯುವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು, ಎನ್ನವ ಗುಣವೆಂಬ ಕಸದ ಕಿತ್ತು ಎನ್ನ ಸಲಹೆಯ ಲಿಂಗ ತಂದೆ ಸುಳಿ ನೆಗೆದು ಬೆಳೆಯನ್ನು ಕೂಡ ಸಕಲತೆ. ಈಗ ಪ್ರಳಯದ ಕಸ ಬೇಡಾದದ್ದು ಭಾಳ ಬೆಳೆದೈತಿ. ಹಾಗಾದ್ರೆ ಇದನ್ನೆಲ್ಲ ಕಳ್ಕೊಳ್ಳೋದು, ಇದನ್ನೆಲ್ಲ ನಿವಾರಿಸಿಕೊಳ್ಳೋದು. ಯಾವುದನ್ನು ಬೇಕೋ ಬೆಳೆಸಬೇಕಾದ್ರೆ ಬೇಡವಾದ ಕಳೆಯನ್ನು ಕಳಿಲೇಬೇಕು. ಹಾಗಾಗಿ ಬೇಡವಾದದ್ದು ಎಲ್ಲೆಲ್ಲಿ ಬೆಳೆದೈತಿ? ಸ್ಥೂಲದೊಳಗೂ ಐತಿ, ಸೂಕ್ಷ್ಮದೊಳಗೂ ಐತಿ, ಕಾರಣದೊಳಗೂ ಐತಿ. ಈ 3ರೊಳಗೂ ಬೆಳೆದ ಕಳೆಯನ್ನು ಕಳ್ಕೊಳ್ಳೋದು. ಆವಾಗ ಅಂಗ ಏನಾಗೈತ್ರಿ? ಬೆಳೆಯನ್ನು ಬೆಳೀಲಿಕ್ಕೆ
ಮಾಡಲಿಕ್ಕೆ ಯೋಗ್ಯವಾದ ಭೂಮಿಯಾಗಿ ತಯಾರಾಗೈತೆ. ಇಂಥ ಭೂಮಿ ಒಳಗೆ ಲಿಂಗವೇ ಬೆಳೆಯಾಗಿ ಎಂಥ ಬೆಳೆ ಬೆಳಿಬೇಕಂತ, ಲಿಂಗದ ಅನುಭಾವದ ಬೆಳೆಯನ್ನು ಬೆಳಿಬೇಕಂತ. ಯಾವ ಲಿಂಗ ಅನ್ನೋ ಬೀಜ ಇಲ್ಲಿ ಬಿತ್ತಿ ಬೆಳಿಬೇಕಾದ್ರೆ ಅಲ್ಲಿ ಯಾವ ಬರ್ಬೇಕ್ರಿ? ಗುರು ದೀಕ್ಷೆ ಆಗಬೇಕು, ಶ್ರೀ ಗುರುವಿನ ಅನುಗ್ರಹ ಆಗಬೇಕು. ಅದು ಯಾವಾಗ ಆಗ್ತೈತಂದ್ರೆ ಈ ಅಂಗ ಯೋಗ್ಯವಾಗಿದ್ದರೆ ಮಾತ್ರ ಗುರು ಮುಟ್ಟತಾನೆ. ಇದೆಲ್ಲ ವಲಸೆಗಿಸ್ಕೊಂಡು ಬಂದಿದ್ರು ಗುರು ಅಂತಾನೆ. ಇದು ಲಿಂಗ ದೀಕ್ಷೆಗೆ ಯೋಗ್ಯವಾದ ಭೂಮಿ ಅಲ್ಲಪ್ಪ, ತಗೊಂಡು ಹೋಗಾಗದೆ ಅಂತ. ಸ್ವಚ್ಛ ಮಾಡ್ಕೊಂಡು ಬಾ, ಸ್ವಚ್ಛ ಮಾಡ್ಕೊಂಡು ಬಾ ಅಂತ ಈಗೆಲ್ಲ ಕಲ್ತು ಬಿಟ್ಟಾರೆ. ಯಾರ್ಯಾರು ಲಿಂಗ ದೀಕ್ಷೆ ತಗೋತಾರ ಅಂದ್ರೆ ಕಂಡಾರ ಬಿಡ್ತಾರ, ಕಟ್ಟೆ ಬಿಡ್ತಾರೆ ಅವರಿಗೆ. ಈ ಸಿಸ್ಟಮ್ ನಮ್ಮ ಶರಣರಲ್ಲಿಲ್ಲ, ನಮ್ಮ ಶರಣರಲ್ಲಿಲ್ಲ. ಅದನ್ನು ಕಟ್ಟೋದು 3 ಮಂದಿ ಪೇಪರ್ನಾಗ ಹಾಕೋದು ಏನಂತ, ಎಂಥವ್ರ ಲಿಂಗ ಕಟ್ಟಿದೆ ಅಂಥವ್ರ ಲಿಂಗ ಕಟ್ಟಿದ್ವಿ. ಕಟ್ಟೋದಲ್ಲದೆ ಚುರುಮರಿ ನಾವು ಪೇಪರ್ಮೆಂಟ್ ಕೊಡಕ್ಕೆ ಎಲ್ಲರ ಕೈಯಾಗಿ ಕೊಡೋದು, ಸಾಲಿಡೋದು, ಪೇಪರ್ಮೆಂಟ್ ಚುರುಮರಿ ಕೊಟ್ಟು ಕೊಡಕ್ಕೆ ಎಲ್ಲರಿಗೂ ಕೊಡೋದು ಅಂತ. ಅಲ್ಲಿ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಕ್ರಮ ಇದೆ. ಯಾರಿಗೆ ಕೊಡಬೇಕು, ಯಾವಾಗ ಕೊಡಬೇಕು, ಹಸಿರು ಬಂದವರಿಗೆ ಪ್ರಸಾದ ಕೊಡಬೇಕು ಅಂತ. ಈ ಭವದ ಬೇಗೆಯಲ್ಲಿ ದಣಿದು ಈ ಭವದಿಂದ ನಾನು ಮುಕ್ತನಾಗಬೇಕು ಅಂತ ಗುರು ಕರುಣೆಗೆ ಯಾರು ಬರ್ತಾರ ಅವರನ್ನು ಪರೀಕ್ಷಿಸಿ ಕಟ್ಟಿರೋ ಲಿಂಗಕ್ಕೆ ಇವರು ಎಷ್ಟರ ಮಟ್ಟಕ್ಕೆ ನ್ಯಾಯ ಕೊಡ್ತಾರಂತ ನೋಡಿ ಆ ಲಿಂಗವನ್ನು ಕಟ್ಟಬೇಕು. ಸುಮ್ಮನೆ ಬಂದಾರಂತ ಎಲ್ಲರಿಗೂ ಲಿಂಗ ಕಟ್ಟಿದ್ರೆ ಆ ಲಿಂಗಕ್ಕೆ ಮಹತ್ವ ಬರೋದಿಲ್ಲ. ಹೊಟ್ಟೆ ತುಂಬಿದವರಿಗೆ ಹುಟ್ಟಿ ಮುಳುಮುಳು ಅಂತ ಹಂಗೆ ಲಿಂಗ ಕೊಡೋದಲ್ಲ. ಲಿಂಗ ಕೊಡಬೇಕಾದ್ರೆ ಬಂದವರನ್ನು ಪರೀಕ್ಷಿಸಿ ತಿಳಿದು ಆ ಅಂಗ ಎಷ್ಟು ಹಸನಾಗೈತಿ ಅಂತ ನೋಡಿ ಹಸನು ಮಾಡ್ಕೊಳಕ್ಕೆ ಹಚ್ಚಿ ದುಡಿಮೆಗೆ ಹಚ್ಚಿ ಅವರಿಗೆ ಅಂಗಕ್ಕೊಂದು ಲಿಂಗದ ಬೀಜವನ್ನು ಬಿತ್ತಬೇಕು. ಯಾವಾಗ ಅಂಗಕ್ಕೆ ಗುರು ತನ್ನ ಅಂತರಂಗದಲ್ಲಿರ್ತಕ್ಕಂಥ ಅನುಭಾವವನ್ನೇ ಹಸ್ತಮಸ್ತಕ ಸಂಯೋಗದ ಮೂಲಕವಾಗಿ ಆ ಒಂದು ಇಷ್ಟಲಿಂಗವನ್ನು ಕರಸ್ಥಲಕ್ಕೆ ತಂದುಕೊಟ್ಟು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗದ ನೆಲೆಯನ್ನು ಸ್ಥೂಲ ಸೂಕ್ಷ್ಮ ಕಾರಣಗಳಲ್ಲಿ ಕ್ರಿಯಾದೀಕ್ಷೆ, ಮಂತ್ರದೀಕ್ಷೆ, ವೇದಾದೀಕ್ಷೆಯ ಮೂಲಕವಾಗಿ ಬಿತ್ತಿದಾಗ ಈ ಶಿಷ್ಯ ಬಿತ್ತಿಸಿಕೊಂಡವ ಮುಂದಾದ ಕ್ರಿಯಾ ಶಕ್ತಿಯಿಂದ ತಾಮ ಬೆಳೆಯನ್ನು ಬೆಳೆಸಬೇಕು, ನಿಧಾನವಾಗಿ ಬೆಳೆಸಬೇಕು. ಬರೀ ದೀಕ್ಷೆ ಆಯಿತು ಅಂದರೆ ಪರಿಪೂರ್ಣ ಅಲ್ಲ. ದೀಕ್ಷೆ ಪಡೆದ ನಂತರ ದೀಕ್ಷೆಗೆ ಬದ್ಧನಾಗಿ ನಡ್ಕೋಬೇಕು, ಆಚಾರನಿಷ್ಠನಾಗಬೇಕು. ಇದಕ್ಕೇನಂತ ಕರೀತಾರೆ? ಅಂತರಂಗದ ಕೃಷಿ. ಯಾವ ಅಂಗಕ್ಕೆ ಗುರು ಲಿಂಗ ಸಂಬಂಧವನ್ನು ಮಾಡಿದ ಮೇಲೆ ನಡೆ, ನುಡಿ, ಆಚಾರ, ವಿಚಾರ, ಅಂತರಂಗ, ಬಹಿರಂಗ ಎಲ್ಲವೂ ಲಿಂಗಕ್ಕಾಗಿ, ಲಿಂಗ ಸಾಕ್ಷಿಯಾಗಿ ಅಂತ ಬದುಕಿ ಆ ಲಿಂಗ ಸಾಕ್ಷಿಯ ಬದುಕನ್ನು ಬದುಕೋದೈತಲ್ಲ, ಇದು ಅಂತರಂಗದ ಕೃಷಿ. ಇಂಥ ಅಂತರಂಗದ ಕೃಷಿಯಲ್ಲಿ ತನ್ನನ್ನು ಪೂರ್ಣವಾಗಿ ತೊಡಗಿಸಿಕೊಂಡಾಗ ಅಲ್ಲಿ ತೋರಿ ಬರ್ತಕ್ಕಂಥ ಬೆಳೆ ಯಾವುದು ಅಂದರೆ ಲಿಂಗದ ಬೆಳೆ. ಲಿಂಗದ ಬೆಳೆ, ಆ ಲಿಂಗದ ಬೆಳೆ ಹೆಂಗೆ ಹುಲಸಾಗಿ ಬೆಳಿಬೇಕಂದ್ರೆ ಯಾವ ಮಟ್ಟಕ್ಕೆ ಇರ್ತೈತಂದ್ರೆ ನಡೆಯಲ್ಲೂ ಲಿಂಗ, ನುಡಿಯಲ್ಲೂ ಲಿಂಗ, ಆಚಾರವೂ ಲಿಂಗ, ವಿಚಾರವೂ ಲಿಂಗ, ಅಂತರಂಗವೂ ಲಿಂಗ, ಬಹಿರಂಗವೂ ಲಿಂಗ, ಸರ್ವವೂ ಲಿಂಗಮಯ. ಲಿಂಗರಹಿತವಾಗಿ ಅಂಗದೊಳಗೆ ಏನೂ ಇಲ್ಲ. ಹೆಂಗೆ ಒಂದು ಬೆಳೆ ಹುಲಸಾಗಿ ಬೆಳೀತು ಅಂದ್ರೆ ಫಲ ಕಾಣಲಾರ್ದಂಗೆ ಬರೀ ಬೆಳೆಗೆ ಕಾಣ್ತೈತಲ್ಲ, ನಮ್ಮ ಅಂಗ ಕಾರಣದಂಗೆ ಬರೀ ಲಿಂಗವೇ ಆವರಿಸೋದು. ಅಂಗ ಇದೆ, ಆಗ ಅಂಗದೊಳಗೆ ಅಂಗದ ಯಾವ ಗುಣಗಳು ಇಲ್ಲದೆ ಕೇವಲ ಲಿಂಗಮಯವಾಗಿ ನಿಲ್ಲೋದು. ಅದಕ್ಕೆ ಬಸವಣ್ಣವರು ಏನಂತಾರೆ? ಲಿಂಗವಶದಿಂದ ಬಂದ ನಡೆಗಳು, ಲಿಂಗವಶದಿಂದ ಬಂದ ನುಡಿಗಳು. ಯಾರು? ಲಿಂಗವಂತರದು. ಪ್ರತಿಯೊಂದರಲ್ಲೂ ಕೂಡ ಗುರು ತೋರಿದ ಲಿಂಗವನ್ನೇ ಮುಂದಿಟ್ಟುಕೊಂಡು ಲಿಂಗದ ಅರಿವಿನ ಪ್ರಜ್ಞೆಯೊಂದಿಗೆ ಸದಾ ಜಾಗೃತನಾಗಿ ಉಳಿಯೋದೈತಲ್ಲ, ಅದು ಲಿಂಗದ ಬೆಳೆಯನ್ನು ಸರ್ವಾಂಗದಲ್ಲಿ ಬೆಳೆಯೋದು. ಅದರ ಪರಿಣಾಮ ಪಂಚ ಜ್ಞಾನೇಂದ್ರಿಯಗಳು ಲಿಂಗಮಯ, ಕರ್ಮೇಂದ್ರಿಯಗಳು ಲಿಂಗಮಯ, ಅಂತಃಕರಣಗಳು ಲಿಂಗಮಯ, ಕಾರಣ ಶರೀರದಲ್ಲಿರ್ತಕ್ಕಂಥ ಭಾವ ಮತ್ತು ಜ್ಞಾನಗಳು ಲಿಂಗಮಯ. ಎಲ್ಲವೂ ಕೇವಲ ಲಿಂಗಾಕಾರವಾಗಿ ಉಳಿಯೋದೈತಲ್ಲ, ಇದು ಲಿಂಗದ ಬೆಳೆಯನ್ನು ಅಂಗದೊಳಗೆ ಬೆಳೆಯೋದು. ಅದಕ್ಕೆ ಬಸವಣ್ಣವರು ಹೇಳ್ತಾರಲ್ಲ, ಯಾಕರ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಕುರುವೆಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಯಿ. ಇದೇ ಪ್ರಕ್ರಿಯೆ ಎಲ್ಲೋದು ಎಲ್ಲ ಶರಣರ ಭಾವ ಅದೇ. ಏನು? ಶರೀರವನ್ನೇ ಭಕ್ತಿ ಎಂಬ ಭೂಮಿಯಾಗಿ ಬಳಸಿ ಗುರುಪದೇಶವೆಂಬ ಬೀಜವನ್ನು ಬಿತ್ತುಕೊಂಡು ಲಿಂಗ ತತ್ವದ ಬೆಳೆಯನ್ನು ಅರಿವು, ಆಚಾರ, ಅನುಭಾವದಾದ್ಯಂತವಾಗಿ ಅನುಭವಿಸೋದು. ಇದರ ಪರಿಣಾಮದಿಂದ ಬಂದ ಭಕ್ತವ ಉಂಡು ಪರಮ ಸುಖಿಯಾಗಬೇಕಂತ. ಹೆಂಗೆ ನಾವು ಬೀಜ ಬಿತ್ತಿ ಶ್ರಮಪಟ್ಟು ಬೆಳೆದು ಅದರ ಫಲವನ್ನು ಉಂಡು ಸುಖಿ ಆಗ್ತೀವಲ್ಲ, ಹಂಗೆ
ಆಚಾರ ಕೊನೆಯದು ಅನುಭಾವ. ಆ ಸ್ವಾನುಭಾವವೆಂಬ ಫಲವನ್ನು ಉಂಡು ಪರಮ ಸಂತೃಪ್ತಿಯನ್ನು ಅನುಭವಿಸೋದು. ಯಾವ ವಿಷಯ ವಸ್ತುಗಳನ್ನು ಈ ಪ್ರಪಂಚದಿಂದ ಪಡೆದು ಅನುಭವಿಸಿದರೂ ಕೂಡ ಹಿಂದೆಂದೂ ಕಂಡು ಕೇಳರಿಯದ ವಿಶೇಷವಾಗಿರ್ತಕ್ಕಂಥ ಸಂತೃಪ್ತಿ ಎಲ್ಲಿದೆ ಅಂತ ಕೇಳಿದ್ರೆ, ತನ್ನ ತಾನರಿತ ತನ್ನಂಗದಲ್ಲಿ ತೋರಿ ಬಂದ ಲಿಂಗದ ಬೆಳೆಯಲ್ಲಿ ಪರಮ ಸಂತೃಪ್ತಿ, ಪರಮ ಸಂತೋಷ. ಈ ನೆಲೆಯಂಥದ್ದು ಅಂತ ಕೇಳಿದ್ರೆ, ಇಡೀ ವಿಶ್ವವೆಲ್ಲವೂ ತನ್ನೊಳಗೆ ತಾನು ಇಡೀ ವಿಶ್ವದೊಳಗೆಲ್ಲ ತುಂಬಿ ತೋರುವ ಸ್ಥಿತಿ, ಅದು ಲಿಂಗದ ಬೆಳೆಯ ಸ್ಥಿತಿ. ನೀನು ನೀನಾಗಿ ಇರೋದಲ್ಲ, ವಿಶ್ವದ ಎಲ್ಲರನ್ನೂ ನಿನ್ನೊಳಗೆ ಕಾಣೋದು. ನೀನು ವಿಶ್ವದ ಎಲ್ಲರೊಳಗೆ ತುಂಬಿ ತೋರೋದು. ವಿಶ್ವದ ಯಾವ ಮೂಲೆಯಲ್ಲಿ ಯಾರಿಗಾದ ನೋವನ್ನು ತನ್ನ ನೋವು ಅಂತ ತಿಳಿಯೋದು, ಅದಕ್ಕೆ ತಕ್ಷಣವೇ ಪ್ರತಿಕ್ರಿಯಿಸೋದು, ಸ್ಪಂದಿಸೋದು, ವಿಶ್ವದ ಕಲ್ಯಾಣಕ್ಕಾಗಿ ಸದಾ ಹಾಕೊಯ್ಯೋದಕ್ಕೆಲ್ಲ ಇದು ಲಿಂಗದ ಬೆಳೆಯನ್ನು ತನ್ನ ಅಂಗದಲ್ಲಿ ಬೆಳೆದು ನಿಂತ ಪರಮ ಶಿವಯೋಗಿಯ ಸ್ಥಿತಿ. ಆ ಸ್ಥಿತಿಯೊಳಗಿರ್ತಕ್ಕಂಥ ಶರಣನಿಗೆ ಸ್ತುತಿ ಇಲ್ಲ, ನಿಂದೆಗಳಿಲ್ಲ, ಪ್ರಪಂಚದ ಯಾವ ಭವದ ಬಾಧೆಗಳೂ ಇಲ್ಲ. ಇದೆಲ್ಲವನ್ನು ಮೀರಿ ನಿಂತ ಸ್ಥಿತಿ. ಅದಕ್ಕೆ ಬಸವಣ್ಣವರು ಏನಂತಾರ, ಇಂಥ ಶಿವಯೋಗಿಯ ಒಂದು ಸ್ಥಿತಿಗೆ ನಿಂದಿಸುವನೊಬ್ಬ, ಸ್ತುತಿಸುವನೊಬ್ಬ, ಇವರಿಬ್ಬರು ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ. ಈ ಪ್ರಪಂಚದಿಂದ ಬರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಸಮಾನ ಸ್ಥಿತಿಯಿಂದ ಸ್ವೀಕರಿಸಿ, ಕೇವಲ ಪ್ರಸಾದವಾಗಿ ಪ್ರಸಾದೀಕರಿಸಿ ಲಿಂಗಾನುಭಾವ ಮಾಡತಕ್ಕಂಥ ಲಿಂಗದ ಬೆಳೆಯನ್ನು ಕಂಡಂಥ ಪರಮ ಸ್ಥಿತಿ ಇದು. ಇಂಥ ಒಂದು ಕೃಷಿಯನ್ನು ಪ್ರತಿಯೊಬ್ಬ ಭಕ್ತರು ತಮ್ಮ ಅಂಗಗಳನ್ನು ಮಾಡ್ಕೋಬೇಕು ಅಂತಕ್ಕಂಥ ಪ್ರೇರಣೆಯನ್ನು ಇಲ್ಲಿ ಶಿವಶರಣ ಒಕ್ಕಲಿಗ ಮುದ್ದಣ್ಣ ಶರಣರು ಭೌತಿಕ ಕೃಷಿಯ ಒಂದು ಉಪಮಾನದೊಂದಿಗೆ ಅಂತರಂಗದ ಕೃಷಿಯ ಒಂದು ವಿಶೇಷವಾದ ತಂತ್ರಜ್ಞಾನವನ್ನು ನಮಗೆಲ್ಲ ಕರುಣಿಸ್ಯಾರ. ಅಂಥ ಒಕ್ಕಲಿಗ ಮುದ್ದಣ್ಣ ಶರಣರ ಒಂದು ವಿಶೇಷವಾದ ವಚನದ ಅನುಭವ ಇವತ್ತಿನ ಶಿವಾನುಭವದ ಮೂಲಕವಾಗಿ ನಮಗೆಲ್ಲ ಸಿಕ್ಕಿದೆ. ಅಂಥ ವಚನದ ಅನುಭವದ ಬೆಳಕಿನಲ್ಲಿ ನಮ್ಮೆಲ್ಲರ ಅಂತರಂಗದ ಶಿವಾನುಭವವನ್ನು ನಾವೆಲ್ಲ ಬೆಳಗಿಸಿಕೊಳ್ಳೋಣ. ಅದಕ್ಕೆ ಇವತ್ತಿನ ಶಿವಾನುಭವ ನಮಗೆಲ್ಲ ಪ್ರೇರಣೆಯಾಗಲಿ ಅಂತ ನಮ್ಮ ಚಿಂತನೆಯನ್ನು ನಮ್ಮೆಲ್ಲರ ಮುಂದಿಟ್ಟು ಈ ನುಡಿ ಸೇವೆಯನ್ನು ಗುರು ಬಸವಣ್ಣನವರ ಶ್ರೀಪಾದಕ್ಕೆ ಅರ್ಪಿಸಿ ಈ ಶಿವಾನುಭವಕ್ಕೆ ವಿರಾಮವನ್ನು ಹೇಳ್ತೇನೆ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಗುರು ಬಸವೇಶ. ಹರ ಹರ ಮಹಾ